ಆ್ಯಂಡ್ ಜಗದೀಶ್ ಸರ್ ಪ್ಲೀಸ್ ಕೂಡ ನಮ್ಮ ಜಾಯ್ನ್ ಆಗ್ಬೋದು ಟಾಸ್ಗೆ. ಎಸ್ ಓಕೆ. ಆ್ಯಂಡ್ ಮಧು ಸರ್ ಪ್ಲೀಸ್ ಜಾಯ್ನ್ ಆಗಿ ಟು ಫೈನಲ್ ಮ್ಯಾಚ್. ಆ್ಯಂಡ್ ಗಿರೀಶ್ ಸರ್ ಪ್ಲೀಸ್ ನಮ್ಮ ಜಾಯ್ನ್ ಆಗಬೇಕು. ಗಿರೀಶ್ ಅಣ್ಣ ಪ್ಲೀಸ್ ಬನ್ನಿ. ಡಿ ಜೆ ಬೇಡ, ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಟಾಸ್ ಮಾಡಿಸ್ಬೇಕು ನಾನು. ಗಿರೀಶ್ ಅಣ್ಣ ಸುರೇಶ್ ಅಣ್ಣ 5 ಸ್ಟಾರ್ ಜೋಡಿ. ಸುರೇಶ್ ಅಣ್ಣ ಇದ್ದಾರೆ 5 ಸ್ಟಾರ್. ಹೌದು ಸರ್, 5 ಸ್ಟಾರ್ ಜೋಡಿ ಅವರ ಎಲ್ಲ ಸ್ನೇಹಿತರ ಜೊತೆ ಸೇರಿ ಇಂಥದ್ದೊಂದು ವೇದಿಕೆನ ಸೃಷ್ಟಿ ಮಾಡಿ ಇಲ್ಲಿ ಫೈನಲ್ ಮ್ಯಾಚ್ ಇದೆ. ಟಾಸ್ಗೆ ನಮ್ಮ ಅತಿಥಿಗಳು ಜಾಯ್ನ್ ಆಗಿದ್ರೆ ಟಾಸ್ ಅನ್ನು ನೆರವೇರಿಸಿಕೊಂಡಂತ 3 ಜನ ಅತಿಥಿಗಳಿಗೆ ಸ್ವಾಗತವನ್ನ ಬಯಸ್ಕೊಳ್ಸ. ಅಂಡ್ ಬಹುತ ಕ್ಯಾಪ್ಟನ್ ಸಾರ ಸ್ವಾಗತ ನಿಮಗೆ. ಅಂಡ್ ಕ್ಯಾಪ್ಟನ್ ಸುನಿಲ್ ಪ್ಲೀಸ್ ಫಾರ್ವರ್ಡ್. ನೀವು ಇಬ್ರು ಒಂದೆರಡು ಮುಜ್ಜೆ ನೀವು ಕೂಡ ಇಲ್ಲಿ ಬರ್ಬೋದು ಸರ್. ಎಸ್ ಸರ್, ಟಾಸ್ ಫೈನಲ್ ಮ್ಯಾಚ್ ನಡೀತಾ ಇದೆ. ಸೊ ನೀವು ನೋಡ್ಬೋದು ಇವಾಗ ಇದು CCH ಸೀಸನ್ 3 ನ ಫೈನಲ್ ಪಂದ್ಯ. ಇಬ್ರು ಕ್ಯಾಪ್ಟನ್ಸ್ ಇದ್ದಾರೆ ಅಂಡ್ ಟಾಸ್ ಇವಾಗ. ಇಲ್ಲಿ ಜಯಂತ್ ಕೂಡ ಜಾಯಿನ್ ಆಗಬೇಕು, ಬೇಗ ಹೋಗಿ ಸರ್, ನೀವಿದ್ರೆ ಕಂಪ್ಲೀಟ್ ಆಗುತ್ತೆ ಟೂರ್ನಮೆಂಟ್. ಜಯಂತ್ ಅವರು ರಾಜ. ಅಂಡ್ ಇಲ್ಲಿ ಏನಾಗಿದೆ, ರಾಣಿ ಟಾಸ್ ಅನ್ನ ಗೆದ್ದಿರುವಂತ ಬಿಂದು ಸಾರಾ. ಬನ್ನಿ ಸುನಿಲ್ ಇಲ್ಲೇ ಇರಿ ಒಂದು ನಿಮಿಷ ಸರ್. ಬಿಂದು ಟಾಸ್ ಗೆದ್ದಿದ್ದೀರಾ. CCS ಸೀಸನ್ 3 ಬೆಳ್ಳಿ ಕಪ್ ನಿಮಗಾಗಿ ಕಾಯ್ತಾ ಇದೆ. ನಿಮಗ ಅವ್ರಿಗ ಇದಕ್ಕೋಸ್ಕರ ಇಲ್ಲಿ ಮ್ಯಾಚು. ಹೇಗೆ ನಡೀತು 4 ದಿನ? ಹೇಗೆ ಅನ್ನಿಸ್ತು ನಿಮಗೆ ಆಸ್ ಎ ಕ್ಯಾಪ್ಟನ್ ಆಗಿ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ ಯು. ಆ್ಯಂಡ್ ಕ್ಯಾಪ್ಟನ್ ಸುನಿಲ್ ಪವರ್ ಸ್ಟಾರ್ ಇಷ್ಟು ದಿನ ಮಾತಾಡಿಲ್ಲ, 4 ದಿನ ನೀವು ಮಾತಾಡಿಲ್ಲ. ಫೈನಲ್ ಮ್ಯಾಚ್ ಇವಾಗ. ಸೊ ಸುನಿಲ್ ಅವರೇ ಸರ್, ನಿಮ್ಗೊಂದು ಚಾಲೆಂಜ್. ಕುಣಗಲ್ ಮಂಜು ಸರ್ ಅವ್ನ ಕೈಲಿ ನೀವು ಮಾತಾಡಿಸ್ಬೇಕು. ಜಸ್ಟ್ ಮಾತಲ್ಲ, ಒಂದು ಲೈನ್ ಹೇಳ್ಬೇಕು ಅವನು. ಎಸ್ ನಿಮ್ಗೆ ಚಾಲೆಂಜ್ ಅದು. 5 ಸ್ಟಾರ್ ಜೋಡಿ ಸುರೇಶ್ ಅಣ್ಣ, ಗಿರೀಶ್ ಅಣ್ಣ, ಜಯಂತ್ ಅಣ್ಣ, ಅವ್ರೆಲ್ಲ ಸ್ನೇಹಿತರು, ದಿವಾಕರ್ ಅವ್ರು, ಕೌಶಿಕ್ ಅವ್ರು ಎಲ್ಲರೂ ಸೇರಿ ಇಂಥದ್ದೊಂದು ಇವೆಂಟು, ಇಂಥದ್ದೊಂದು ಕ್ರೀಡಾಕೂಟ ನಮ್ಮೂರು ಹುಡುಗರು ಆಡಬೇಕು ಅಂದಾಗ ನೀವೆಲ್ಲರೂ ಸೇರಿ ಆಡಿದ್ದೀರಾ. ಫೈನಲ್ ಇದ್ದೀರಾ, ಟಾಸ್ ಗೆದ್ದಿದ್ದಾರೆ ಅವರು. ಓಕೆ, ಫೈನಲ್ ಪ್ರವೇಶ ಮಾಡಿದಿರಾ, ಎಷ್ಟು ಖುಷಿ ಇದೆ? ಒಂದೇ ಒಂದು ಮಾತು. ತುಂಬಾ ಖುಷಿ ಇದೆ, ಚೆನ್ನಾಗಿ ನಡೆಸೋರೆ, ತುಂಬಾ ಖುಷಿ ಇದೆ. ಸೊ ಸೀಸನ್ 4ಗೆ, ಸೀಸನ್ 3 ನಡೀತಾ ಇದೆ, ಸೀಸನ್ 4ಗೆ ಯಾವ ರೀತಿ ವಿಶ್ ಮಾಡ್ತೀರಾ? ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ಈ ಕಪ್ ಯಾರಿಗೆ? ಹೇಳಕ್ಕಾಗಲ್ಲ, ಹೆಂಗೆಂಗೋ ಹೆಂಗ್ ಬೇಕೋ ಹಂಗೆ ಮಾತಾಡಿದ್ದಾರೆ ಇವಾಗ. ಅಂಡ್ ಸುನಿಲ್ಗೆ ಚಪ್ಪಾಳೆ ಹೊಡೆಯೋಣ. ಅಂಡ್ ಥ್ಯಾಂಕ್ ಯು. ಅಂಡ್ ಎಸ್ ಸರ್, ಸುರೇಶ್ ಅಣ್ಣ, ಗಿರೀಶ್ ಅಣ್ಣ ಬನ್ನಿ ಪ್ಲೀಸ್ ಸರ್. ಸರ್ ಒಂಥರ ಹೆಂಗಂದ್ರೆ ಮೋಡದ ಮರೆಯಲ್ಲಿ ಇದ್ದಂಗೆ ಕೆಲಸ ಮಾಡ್ತಾರೆ, ಹಿಂದಕ್ಕೆ ಬರ್ತಾರೆ. ಬನ್ನಿ ಸರ್, ಇಲ್ಲಿ ಒಂದೆರಡು ಮಾತಾಡ್ಬೇಕಣ್ಣ. ಅಣ್ಣ ಟೈಮ್ ಇದೆ, 5 ನಿಮಿಷ ಟೈಮ್ ಇದೆ, ಅವ್ರು ಟೈಮ್ ತಗೊಂಡಿದ್ದಾರೆ. ಅಂಡ್ ಬನ್ನಿ ಜಯಂತ್ ಸರ್ ಪ್ಲೀಸ್ ಬನ್ನಿ ಸರ್, ಬನ್ನಿ ಸರ್, ಮಾತಾಡೋಣ ಸರ್. 5 ನಿಮಿಷ ಸಮಯ ಇದೆ. ಎಷ್ಟು 5 ನಿಮಿಷ ಟೈಮ್ ಇದೆ ನೋಡಿ. ಎಸ್ ಸರ್ ಪ್ಲೀಸ್ ಸರ್, 1 ನಿಮಿಷ ಸರ್. ಹೇಗೆ ವಿಶ್ ಮಾಡ್ತೀರಾ ಸರ್ ನಮ್ಮ CCH 3ಗೆ? ಎಲ್ಲ ಪಂದ್ಯ ವೀಕ್ಷಕರಿಗೆ ಮತ್ತೆ ಪಂದ್ಯ ಆಡುವವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ. ಮತ್ತು ನಮ್ಮ ಚಿಕ್ಕಸಂದ್ರ ಗ್ರಾಮದ ಎಲ್ಲ ಯುವಕರು, ಗ್ರಾಮಸ್ಥರು ಎಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಾಗತ ಸುಸ್ವಾಗತ ಬಯಸ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಮೋಹನ್ ಸರ್ ಪ್ಲೀಸ್. ಓಕೆ, ಯಾರು ಕೂಡ ಮಾತಾಡಲ್ಲ. ಶೇಖರ್ ಸರ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಪರ್ಪಲ್ ಮಯ ಆಗ್ತಾ ಇದೆ. ಮಲ್ಲಿ ಇಲ್ಲಿ ಹೊಗೆ ಹಾಕ್ಬಿಟ್ಟಿದ್ದಾನೆ. ಸೊ ಈ ಹೊಗೆ ಎಲ್ಲ ಕ್ಲಿಯರ್ ಆಗಲಿ. ಆ್ಯಂಡ್ ಕೌಶಿಕ್ ಗೌಡ್ರೆ ಮಾತಾಡ್ತೀರಾ? ಇಲ್ಲ. ಓಕೆ, ಜಯಂತ್ ಸರ್ ನೋ, ಎಲ್ಲರೂ ಲಾಸ್ಟಲ್ಲಿ ಮಾತಾಡ್ತಾರೆ. ಎಸ್, ಜಯಂತ್ ಅವರು ಸ್ಟೇಜ್ ಮೇಲೆ ಮಾಡ್ತಾರೆ ಸರ್ ಪ್ಲೀಸ್. ಬನ್ನಿ. ಡಿ ಕ್ಯೂಬ್ ಓನರು ಆ್ಯಂಡ್ ಪವರ್ ಸ್ಟಾರ್ ಓನರು ಆ ಕಡೆ ಈ ಕಡೆ ನಿಂತಿದ್ದೀರಾ. ಈ ಕಪ್ಪುನು ಆ ಕಡೆ ಈ ಕಡೆ ಗೊತ್ತಿಲ್ಲ ನಮಗೆ. ಮೊದಲನೇದಾಗಿ ಟಾಸ್ ಗೆದ್ದಿದ್ದಾರೆ ನೀವು. ಸೊ ಮೊದಲನೇದಾಗಿ ಅದಕ್ಕೆ ಇವ್ರನ್ನ ಮಾತಾಡಿಸ್ಬಿಡ್ತೀನಿ, ನಮ್ಮ ಪವರ್ ಸ್ಟಾರ್ ಓನರ್ನ. ಸರ್, ಕೊನೆ ಪಂದ್ಯ, ಫೈನಲ್ ಪಂದ್ಯ ಹೇಗೆ ಅನಿಸ್ತಿದೆ? ತುಂಬ ಸೂಪರ್ ಆಗಿದೆ. ಕ್ರೌಡು ಅಷ್ಟೇ ಸಖತ್ತಾಗಿದೆ. ನಿಮ್ಮ ಕಾಮೆಂಟೇನು ಸಖತ್ತಾಗಿದೆ. ಟೂರ್ನಮೆಂಟ್ ಇನ್ನೂ ಸಖತ್ತಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಹುಡುಗರ ಬಗ್ಗೆ, ನಿಮ್ಮ ಟೀಮ್ ಪ್ಲೇಯರ್ಸ್ ಬಗ್ಗೆ 1 ತಿಂಗಳಿಂದ ಜೊತೆಲಿರ್ತೀರಾ, ಪ್ರಾಕ್ಟೀಸ್ ಮಾಡ್ತಿರ್ತೀರಾ, ಹೇಗಿತ್ತು ನಿಮ್ಮ ಅನುಭವ? ಫಸ್ಟ್ ಆಫ್ ಆಲ್ ಐಕಾನ್ ಸ್ವಾಮಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವನು ಟೀಮ್ ಮಾಡಿರೋ ಸಖತ್ತಾಗಿ ಮಾಡಿದ್ದಾನೆ.
ಆಮೇಲೆ ಎಲ್ಲ ಪ್ಲೇಯರ್ಸು ಎಲ್ಲರ ಎಫರ್ಟು ಇದೆ, ಒಬ್ಬೊಬ್ರದಲ್ಲ ಎಲ್ಲ ಎಫರ್ಟು ಸಕದಾಗ ಬಂದಿದೆ. ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವ್ರಿಗೆ. ಥ್ಯಾಂಕ್ ಯು ನಮ್ಮ ಓನರ್, ಪವರ್ ಸ್ಟಾರ್ ಓನರ್, ನಿಮಗೆ ಥ್ಯಾಂಕ್ ಯು ಸರ್. ಆ್ಯಂಡ್ ಡಿ ಕ್ಯೂಬ್ ಓನರ್ ಇವಾಗ ಮಾತಾಡಿಸ್ತೀವಿ ಸರ್. ಫೈನಲ್ ಮ್ಯಾಚ್ ಪ್ರವೇಶ ಆಗಿದೆ, ಟಾಸ್ ಗೆದ್ದಿದ್ದೀರಾ, ಕೊನೆ ಹಂತದಲ್ಲಿ ಬಂದಿದ್ದು ನೀವು 4ನೇ ಸ್ಥಾನಕ್ಕೆ. ಆ ಒಂದು ಜರ್ನಿ ಇತ್ತಲ್ಲ, ಆ ಒಂದು ರೋಚಕತೆ ಇದೆಯಲ್ಲ, ಅದು ಸೂಪರ್ ಆಗಿತ್ತು. ಕೊನೆಗೆ ನೋಡಿದ್ವಿ ಫೈನಲ್ ಪ್ರವೇಶ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ಒಂದು ಎಫರ್ಟ್ ಇದೆಯಲ್ಲ, ಈ ಟೀಮ್ ಎಫರ್ಟ್ ಇದೆಯಲ್ಲ, ನಿಮ್ಮ ಟೀಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಮ್ಮ ಟೀಮ್ ಬಗ್ಗೆ ಅಂದರೆ ನಮ್ಮ ರವಿ ಬ್ರೋ, ಬಿಂದು, ಮಲ್ಲಿ, ನಮ್ಮ ಹುಡುಗರು ಎಲ್ಲರೂ ಅಷ್ಟೇ 11 ಜನನೂ ಒಂದೊಂದು ಆಟ. ಆ ಆಟ ನೀವೇ ನೋಡಿದ್ರೆ ನಮ್ಮ ಟೇಬಲ್ ನಾವು ಎಲ್ಲಿದ್ವಿ ಅಂತ, ಅಲ್ಲಿ ತನಕ ತಂದಿರೋದು ಅವ್ರ ಎಫರ್ಟು. ಅದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಮತ್ತು ಇನ್ನೊಂದು ಈವೆಂಟ್ ಬಗ್ಗೆ ಜಯಂತ್ ಅಣ್ಣ, ಕೌಶಿಕ್ ಬ್ರೋ, ಸ್ವಾಮಿಗಳು, ಎಲ್ಲ ಸ್ವಾಮಿಗಳು, ಪ್ರಕಾಶ್ ಅಣ್ಣ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಈವೆಂಟು. ತುಂಬ ಖುಷಿ ಆಗುತ್ತೆ ಈವೆಂಟ್ ನೋಡ್ತಾ ಇದ್ರೆ. ತುಂಬ ಕ್ರೌಡ್ ಇದೆ, ತುಂಬ ಚೆನ್ನಾಗಿದೆ. ಈ ಸಲ ಕಪ್ ನಮ್ದೇ ಅಣ್ಣ. ನೋಡಿ, ಅಭಿನಂದನೆಗಳು. ಅಂಡ್ ಡಿ ಕ್ಯೂಬ್ ಓನರ್ ಥ್ಯಾಂಕ್ ಯು ಸರ್ ನಿಮ್ಮ ಮಾತುಗಳಿಗೆ. ಅಂಡ್ ಪವರ್ ಸ್ಟಾರ್ಸ್ ಓನರ್ ಪ್ಲೀಸ್ ಥ್ಯಾಂಕ್ ಯು. ಅಂಡ್ ಇದಾಗಿತ್ತು ನಮ್ಮ ಪಿಚ್ ಮಧ್ಯದಲ್ಲಿರುವಂತಹ ರಿಪೋರ್ಟ್. ಅಂಡ್ ನೇರವಾಗಿ ಕಾಂಬಾಕ್ಸ್ಗೆ ಹೋಗ್ತೀವಿ. 5 ನಿಮಿಷ ಸಮಯ ಇತ್ತು, ಇವಾಗಲೇ 3 ನಿಮಿಷ ಕಳೆದಿದ್ದೀವಿ. ಇನ್ನು 2 ನಿಮಿಷಗಳ ನಂತರ ನಮ್ಮ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ 3ನ ಫೈನಲ್ ಮ್ಯಾಚ್ ಆಗತ್ತೆ. ಪವರ್ ಸ್ಟಾರ್ಸ್ ವರ್ಸಸ್ ಡಿ ಕ್ಯೂಬ್. ಅಂಡ್ ಡಿ ಕ್ಯೂಬ್ ಟಾಸ್ ಅನ್ನ ಗೆದ್ದಿದ್ದಾರೆ. ಟಾಸ್ ಅನ್ನ ಗೆದ್ದು ಏನನ್ನ ಆಯ್ಕೆ ಮಾಡ್ತಾರೆ ಕಾಣೋಣ. ಸ್ಪೆಕ್ಟೇಟರ್ಸ್, ವೀಕ್ಷಕರೇ ಎಲ್ಲೋ ಹೋಗ್ಬೇಡಿ, ಕಾಯ್ತಾ ಇರಿ. ಮತ್ತೆ ಬರ್ತೀವಿ 1 ನಿಮಿಷದ ಬ್ರೇಕ್ನ ನಂತರ.
ಇವಾಗ ಅಂತಿಮ ಒಂದು ಪಂದ್ಯಾಟ ಮಾತ್ರ ಬಾಕಿ ಇದೆ. ಲಾಸ್ಟ್ ಮ್ಯಾಚ್ ಚೆಕ್. ಸೀಸನ್ 3 ಲಾಸ್ಟ್ ಮ್ಯಾಚ್ ಇವಾಗ ಸಾಗುತ್ತೆ ಫೈನಲ್ ಮ್ಯಾಚ್ ಆಗಿ. ಫೈನಲ್ ಮ್ಯಾಚ್ಗಿನ ಮುಂಚೆ ನಮ್ಮ ಹೃದಯ ಶ್ರೀಮಂತ ವರಧ್ವಾನಿಗಳನ್ನ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗತ್ತೆ. ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳಲೇಬೇಕಾಗತ್ತೆ. ಸೊ ಸ್ವಲ್ಪ ಸೌಂಡ್ ಕೊಡಿಯಪ್ಪ. ನಮ್ಮ ಬೆಳ್ಳಿ ಟ್ರೋಫಿ ದಾನಿಗಳಾಗಿರುವಂತಹ ಭರತ್ ಗುಂಡಪ್ಪನವರು ಅವರಿಗೆ ನಾವೆಲ್ಲರೂ ಪ್ರೀತಿಯ ಧನ್ಯವಾದ ಹೇಳ್ತಾ ಇದ್ದೀವಿ. ಹಾಗೆ ಶ್ರೀ ಹರ್ಷ ಅವರು, ಸಾಯಿ ಫರ್ನಿಚರ್ ಮಾಲೀಕರು, ಇವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್ ನಿಮಗೆ. ಅಂಡ್ ಶ್ರೀ ವೆಂಕಟೇಶ್ ಅವರು, ನಾಗೇಂದ್ರ ಅವರು, ಅಂಜನಾದ್ರಿ ಎಂಟರ್ಪ್ರೈಸಸ್, ಥ್ಯಾಂಕ್ ಯು ಸರ್ ನಿಮಗೆ. ಅಂಡ್ ಜಯ ಕರ್ನಾಟಕದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಅವರಿಗೆ ಥ್ಯಾಂಕ್ ಯು. ಅಂಡ್ ನಿರಂಜನ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು. KC ವೆಂಕಟೇಶ್ ಅವರು ಥ್ಯಾಂಕ್ ಯು ಸರ್. ಹನುಮಂತೇಗೌಡರು, ಶ್ರೀ ಹನುಮಂತೇಗೌಡರು ಥ್ಯಾಂಕ್ ಯು ಸರ್. ಅಂಡ್ ಕೀರ್ತನ್ ಮಂಜಪ್ಪ ಅವರು ಥ್ಯಾಂಕ್ ಯು. ಅಂಡ್ ಶೇಖರ್ ಅಣ್ಣ ಅವರು ಥ್ಯಾಂಕ್ ಯು ಸರ್. ಅಂಡ್ ಶ್ರೀ ಶಿವಣ್ಣ ಅವರು ಥ್ಯಾಂಕ್ ಯು ನಿಮಗೆ ಸಪೋರ್ಟ್ಗೆ. ಅಂಡ್ ಶ್ರೀ ಮೋಹನ್ ಅವರು ಥ್ಯಾಂಕ್ ಯು ಸರ್. ಶ್ರೀ ಲಕ್ಷ್ಮೀ ಪ್ರಕಾಶ್ ಅವರು ಕೂಡ ಥ್ಯಾಂಕ್ ಯು ಸರ್. ಶ್ರೀ ನರಸಿಂಹಮೂರ್ತಿ ಸಿಂಹ ಅವರು ಥ್ಯಾಂಕ್ ಯು. ಶ್ರೀ ಲಕ್ಕಪ್ಪ ಅವರು ಥ್ಯಾಂಕ್ ಯು ಸರ್ ನಿಮಗೆ. ಶ್ರೀ ಪ್ರಕಾಶ್ ಅವರು ಥ್ಯಾಂಕ್ ಯು ಸರ್. ರವಿ ಗುಡ್ಡದಹಳ್ಳಿ ಥ್ಯಾಂಕ್ ಯು ಸರ್ ನಿಮಗೆ, ಕೆರೆಗುಡ್ಡದಹಳ್ಳಿಯ ರವಿ ಅವರೇ. ಅಂಡ್ ನವೀನ್ ಭಾರತ್ ಅವರು ಥ್ಯಾಂಕ್ ಯು. ಅಂಡ್ ಜನಿತ್ ಗೌಡ್ರು, ಮಹೇಶ್ ಅವರು, ಶರತ್, ಭರತ್, ನವೀನ್ ಅವರು, ಎಲ್ಲ ಮಹನೀಯರಿಗೆ ಥ್ಯಾಂಕ್ ಯು. ಅಂಡ್ TM ಗೌಡ್ರು ಥ್ಯಾಂಕ್ ಯು ಸರ್ ನಿಮಗೆ. ಅಂಡ್ ನಮ್ಮ ಜೊತೆಗಿದ್ದಂತಹ ಎಸ್ ಸರ್ TTP ದಿಲೀಪ್ ಕುಮಾರ್ ಅವರು, TTP ಚಂದ್ರು ಅವರು, TTP ಮುನಿರಾಜು ಅವರು, ಅಂಡ್ ಪಾಪಣ್ಣ, ಎಸ್ ಪಾಪಣ್ಣ ಅವರು ಥ್ಯಾಂಕ್ ಯು ಸರ್. ಅಂಡ್ ಶ್ರೀನಿವಾಸ್ ಅವರು, ಶ್ರೀನಿ ಎಲೆಕ್ಟ್ರಿಕಲ್ ಮಾಲೀಕರು ಥ್ಯಾಂಕ್ ಯು. ಎಲ್ಲ ಮಹನೀಯರು, ಹೃದಯ ಶ್ರೀಮಂತ ವರದಾನಿಗಳು, ಈ ಎಲ್ಲ ಮಹನೀಯರಿಗೆ ಥ್ಯಾಂಕ್ ಯು ವೆರಿ ಮಚ್ ಅನ್ನ ಹೇಳ್ತಾ ಇದೀವಿ ಫೈನಲ್ ಮ್ಯಾಚ್ಗೆ. ನಮ್ಮ ಮುಖ್ಯ ಆಯೋಜಕರು, ಸೊ ನಮ್ಮ ಆರ್ಗನೈಸರ್ಸ್ ಅನ್ನ ಹೆಸರನ್ನ ಹೇಳಲೇಬೇಕಾಗತ್ತೆ. 5 ಸ್ಟಾರ್ ಜೋಡಿ ಗಿರೀಶ್ ಅಣ್ಣ ಮತ್ತು ಸುರೇಶ್ ಅಣ್ಣ, ಅವರ ಜೊತೆಗೆ ಇರುವಂತಹ ಜಯಂತ್ ಅವರು, ಪ್ರಕಾಶ್ ಅವರು, ಕೌಶಿಕ್ ಗೌಡ್ರು, ದಿವಾಕರ್ ಅವರು, ವಿನೋದ್ ಮಚ್ಚಿ ಅವರು, ಅಂಡ್ ಅರುಣ್ ಜಿಮ್ ಇವರು ಕೂಡ ಥ್ಯಾಂಕ್ ಯು. ಅಂಡ್ ಕೀರ್ತಿ, ಕೌಶಿಕ್, ಗಾನವ್, ಧನು, ಸ್ವಾಮಿ, ಅಂಡ್ ಕಿರಣ್, ಪ್ರಕಾಶ್, ಗಂಗಣ್ಣ ಅವರು, ಸುಪ್ರೀತ್, ವಿನಯ್, ರಕ್ಷಿತ್ ಅವರು, ಭೀಮಾ ಅವರು, ಸಾಗರ್, ಚಂದು, ಮಣಿ, ಮಧು, ಅಪ್ಪು ಅವರು, ಹಿತೇಶಿ, ಅಂಡ್ ಸೀನಾ, ಗಂಗಣ್ಣ ಸರ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಸಪೋರ್ಟ್ ಮಾಡಿದಂತಹ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ರಕ್ಷಿತ್ ಇದ್ದಾರೆ, ಹೇಳಿದ್ದೀನಿ ರಕ್ಷಿತ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಎಲ್ಲ ನಮ್ಮ ಚಿಕ್ಕಸಂದ್ರದ ಗ್ರಾಮಸ್ಥರು, ಸಪೋರ್ಟ್ ಮಾಡಿದಂಥ ಸುತ್ತಮುತ್ತಲಿನ ಪರಿಸರ, ನಮ್ಮ ಬೆಸ್ಕಾಂನ ಎಲ್ಲ ಸಿಬ್ಬಂದಿಗಳು, ಅಂಡ್ ಪೊಲೀಸ್ ಇಲಾಖೆಯ ಎಲ್ಲ ಆರಕ್ಷಕರು, ಅಂಡ್ ಆಪಲ್ ರಂಜಿತ್ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಸೊ ಒಟ್ಟಾರೆಯಾಗಿ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು. ಫೈನಲ್ ಮ್ಯಾಚ್ ಅನ್ನ ನೋಡಿಕೊಂಡು ಎಲ್ಲರೂ ಹೋಗ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ. ಎತ್ತೇಸಿ ಧನು ಎಲ್ಲರೂ ಹೆಸರು ಹೇಳಿದ್ದೀನಿ ಸರ್. ನಮ್ಮ 30 ಜನ ಆರ್ಗನೈಸರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಸಪೋರ್ಟರ್ಸ್ ನಿಮ್ಗೂ ಕೂಡ ಥ್ಯಾಂಕ್ ಯು. ಜಯಂತ್ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಜಯಂತ್ ಸರ್. ಅಂಡ್ ಫೈನಲ್ ಮ್ಯಾಚ್ ಅನ್ನ ಪ್ರವೇಶ ಕಂಡ್ಕೊಳ್ಳೋಣ. ಮೈಕ್ ಆಫ್ ಮಾಡಿ ಸರ್, ಅದು ಎಲ್ಲಿದೆ ನೋಡಿ. ಓಕೆ. ಅಂಡ್ ಥ್ಯಾಂಕ್ ಯು ಫಾರ್ ವೈ ಸ್ಪೋರ್ಟ್ಸ್, ನಿಮ್ಮ ಲೈವ್ ನಮಗೆ ಮೆಚ್ಚುಗೆ ಆಗಿದೆ. ಅಂಡ್ ನಮ್ಮ ಅಂಪೈರ್ಸ್ ಆಗಿರುವಂತಹ ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ಶ್ರೀನಿವಾಸ್ ಪೀಣ್ಯ ಫೈನಲ್ ಮ್ಯಾಚ್ ಅಲ್ಲಿ ಇರ್ತಾರೆ. ಥ್ಯಾಂಕ್ ಯು ಸೀನಣ್ಣ, ನಮ್ಮ ಜೊತೆಗೆ 4 ದಿನದಿಂದ ಇದ್ರಿ. ಆ ಪೀಣ್ಯದ ಸೀನಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾ ಫೈನಲ್ ಮ್ಯಾಚ್ ಶುರು ಮಾಡ್ಬೇಡ. ಫೈನಲ್ ಮ್ಯಾಚ್. ಎಸ್ ಒಂದೇ ಒಂದು ನಿಮಿಷ ಸರ್. ಸುತ್ತಮುತ್ತ ಮನೆಯವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ ಎಲ್ಲ ಗ್ರಾಮಸ್ಥರಿಗೆ, ಮನೆಯವ್ರಿಗೆ ಥ್ಯಾಂಕ್ ಯು. ಸಪೋರ್ಟ್ ಎಲ್ರಿಗೂ ಕೂಡ. ಯಾರನ್ನಾದ್ರೂ ಮರ್ತಿದ್ರೆ ದಯಮಾಡಿ ಕ್ಷಮಿಸಿ. ಫೋಟೋ ಸೆಷನ್ ನಂತರ ನೀವು ಮ್ಯಾಚ್ ಅನ್ನ ಆನ್ ಮಾಡ್ಕೊಳ್ಳಿ. O2 ಕಾಂಬಾಕ್ಸ್ ಅಲ್ಲಿ ಇದ್ದಂತಹ ಸೌಂಡ್ ಜಗಣ್ಣ ಎಲ್ಲಿದ್ದಾರೆ? ಲೈಟ್ಸ್ ಜಗಣ್ಣ, ಲೈಟ್ಸ್ ಇಷ್ಟೊಂದು ಚಂದವಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಲೈಟ್ಸ್ ಜಗಣ್ಣ. ಥ್ಯಾಂಕ್ ಯು ಜಗಣ್ಣ ನಿಮಗೆ. ಅಂಡ್ ಪಿಚ್ ಮಲ್ಲೇಶಿ ಎಲ್ಲಿದ್ದಾರೆ ಸರ್? ಪಿಚ್ ಮಲ್ಲೇಶಿ ಅಂಡ್ ರಾಹುಲ್ ನಿಮ್ಗೂ ಕೂಡ ಥ್ಯಾಂಕ್ ಯು. ಹೇಮಂತ್ ಅವರೇ ಥ್ಯಾಂಕ್ ಯು. AJ ಈವೆಂಟ್ಸ್ ನ ಅಜಯ್ ಥ್ಯಾಂಕ್ ಯು ನಿಮಗೆ. ಸೊ ಎಲ್ಲರೂ ಕೂಡ ಎಲ್ಲರನ್ನು ನೆನ್ಪು ಮಾಡ್ಕೊಳ್ಳುವಂತಹ ಪ್ರಯತ್ನ. 4 ದಿನ ನಮ್ಮ ಜೊತೆಗಿದ್ರೆ 1 ತಿಂಗಳ ಶ್ರಮ. ಈ ಶ್ರಮಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಇಷ್ಟೊಂದು ಚಂದದಿಂದ ಸಾಕಾರ ಕೊಟ್ಟಿದ್ದೀರಾ. ಫೈನಲ್ ಮ್ಯಾಚ್ ಮುಗಿದ ನಂತರ ನಮಗೆ ಇಷ್ಟೊಂದು ಸಮಯ ಸಿಕ್ಕೋದಿಲ್ಲ. ಅದಕ್ಕೆ ಈಗ ಸಮಯ ನಿಮ್ಮನ್ನ ನೆನ್ಪು ಮಾಡ್ಕೊಳ್ಳುವಂಥ ಸಮಯ. ಸೊ ಈ ಸಮಯದ ಜೋಡಿಯಲ್ಲಿ ನೋಡಿ, ಇಲ್ಲಿ 2 ತಂಡಗಳು ಫೈನಲ್ ಪ್ರವೇಶ ಮಾಡಿದಂತಹ ಪವರ್ ಸ್ಟಾರ್ ಮತ್ತು D-Cube ಒಂದು ಅದ್ಭುತವಾದಂತಹ ಫೋಟೋ ಸೆಷನ್ ನಡೀತಾ ಇದೆ. ಇವಾಗ ಮೈದಾನದ ಸುತ್ತಮುತ್ತ ಪಟಾಕಿಗಳ ಒಂದು ಶಬ್ದ ಕೇಳಿಸಿದ್ರೆ ಈ ಇಬ್ಬರು ತಂಡದ ಆಟಗಾರರು ನಾವೆಲ್ಲರೂ ಒಂದೇ ಅಂತ ಹೇಳಿ ಫೋಟೋಗೆ ಜಾಯಿನ್ ಆಗ್ತಿರೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ
ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ 3 ಯಶಸ್ವಿಯಾಗಿ ಫೈನಲ್ ಪ್ರವೇಶಕ್ಕೆ ನಾವು ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಯಾರ ಮುಡಿಗೆ ಈ ಬೆಳ್ಳಿ ಕಪ್ಪು? ಅಂಡ್ ಎಸ್, ಜಯಂತ್ ಇಲ್ಲ ಅಂದ್ರೆ ಖಂಡಿತ ಹೇಗೆ ಸರ್? ಜಯಂತ್ ಅವರು, ಸುರೇಶ್ ಅಣ್ಣ, ಗಿರೀಶ್ ಅಣ್ಣ ಅಂಡ್ ನಮ್ಮ ಪ್ರಕಾಶ್ ಅವರು, ದಿವಾಕರ್ ಎಲ್ಲಿದ್ದಾರೆ ಸರ್? ದಿವಾಕರ್ ಸರ್ ಪ್ಲೀಸ್. ಸ್ವಾಮಿಗಳು ಸ್ವಾಮಿಗಳೇ, ಥ್ಯಾಂಕ್ ಯು ನಿಮಗೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಅದ್ಭುತವಾದಂತಹ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಭಾವಿಸ್ತಾ ಇದೀವಿ. ಸ್ಪೆಕ್ಟೇಟರ್ಸ್, ನೀವೆಲ್ಲರಲ್ಲಿ ಒಂದು ವಿನಂತಿ, ಜೋರಾದ ಚಪ್ಪಾಳೆ ಬರಲಿ. ಫೈನಲ್ ಮ್ಯಾಚ್ ನಾವು ಆರಂಭಿಸಬೇಡೋಣ. ಜೋರಾದ ಚಪ್ಪಾಳೆ. Here we go, final match of ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ. O2 ಕಾಂಬಾಕ್ಸ್, PK ಚಿಕ್ಕಮಗಳೂರು ಅಂಡ್ ಪ್ರದೀಪ್ ದಾಸರಳ್ಳಿ. ಅಲ್ಲಿ ಆರ್ಗನೈಸರ್ಸ್ ಗಮನಕ್ಕಿರಬೇಕು. ಈಗಾಗಲೇ ಒಂದು ತಂಡ ಮುಂದಿನ ವರ್ಷಕ್ಕಾಗಿ ರಿಜಿಸ್ಟರ್ ಮಾಡ್ತಾ ಇದೆ. SRC ಸಂಗೊಳ್ಳಿ ಕ್ರಿಕೆಟರ್ಸ್ ಬಾಗಲಗುಂಟೆ ಮುಂದಿನ ವರ್ಷಕ್ಕಾಗಿ ಮೊದಲ ತಂಡವಾಗಿ ದಾಸರಳ್ಳಿ ಪರಿಸರದಿಂದ ರಿಜಿಸ್ಟರ್ ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ವೆಲ್ಕಮ್ ಆನ್ ಬೋರ್ಡ್. ಓವರ್ ಟು PK ಮುಂದುವರಿಸ್ತಾರೆ. ಥ್ಯಾಂಕ್ ಯು. ಶ್ರೀಯುತ ಅರ್ಚಣ್ಣ ಬರ್ತಿದ್ದಾರೆ, ನಮ್ಮ ಸಾಹಿ ಫರ್ನಿಚರ್ನ ಮಾಲೀಕರು. ಅರ್ಚಣ್ಣ, ಸ್ವಾಗತ ನಿಮಗೆ ನಮ್ಮ ಪ್ರಮುಖ ವೇದಿಕೆ. ಫೈನಲ್ ನೋಡೋದಕ್ಕೆ ಬರ್ತಾ ಇದ್ದೀರಾ ನಗು ಮುಖದಿಂದ. ಸ್ವಾಗತ, ಸುಸ್ವಾಗತ ಶ್ರೀ ಅರ್ಚಣ್ಣ ಅವರು, ಸಾಯಿ ಫರ್ನಿಚರ್ ಮಾಲೀಕರು. ಪ್ರೀತಿಯ ಸ್ವಾಗತ ನಿಮಗೆ ಸರ್. ಅಂಡ್ ಥ್ಯಾಂಕ್ಸ್. ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬದ 4ನೇ ದಿನದ ಹಗಲಿನ ಪಂದ್ಯದ ಮುಕ್ತವನ್ನು ಕಂಡು ರಾತ್ರಿಯ ಫೈನಲ್ ಕಾಳಗ ಸಾಗ್ತಾ ಇದೆ. ಮೊದಲಾಗಿ ಟಾಸ್ ಅನ್ನು ಜಯಿಸಿಕ್ಕಿರುವಂತ DQ ತಂಡ ಎಲೆಕ್ಟೆಡ್ ಬಾಲ್ ಮುಖಾಂತರವಾಗಿ ಅಂಕಣ ಧ್ರುವದಲ್ಲಿ ಎಂಟನ್ನು ಪಡಿತಾ ಇದ್ದಾರೆ. ಅದೇ ಹಂತದಲ್ಲಿ ಮೊದಲು ಫೈನಲ್ ಎಂಟನ್ನು ಪಡೆದುಕೊಂಡಂತ ಪವರ್ ಸ್ಟಾರ್ ಇವಾಗ ಬ್ಯಾಟಿಂಗ್ ಸಿದ್ಧತೆಯಲ್ಲಿ ಕಾಣ್ತಾ ಇದೆ. ಸತತವಾಗಿ 4 ದಿನಗಳ ಕಾಲ ಲೈನ್ ಅಂಪೈರ್ಸ್ ಬನ್ನಿ ಸರ್. ಸರ್ ಅಲ್ಲೆಲ್ಲ ಕ್ಲಿಯರ್ ಆಗಿ ಸರ್. ಲೈನ್ ಅಂಪೈರ್ಸ್ ಬಿಟ್ಟು ಬೇರೆಯವರೆಲ್ಲ ಕ್ಲಿಯರ್ ಆಗಿ ಸರ್. ಅಲ್ಲಿ ಕ್ಲಿಯರ್ ಆಗಿ ಲೈನ್ ಅಂಪೈರ್ಸ್ ಒಬ್ಬೊಬ್ರು ಇರಿ ಸರ್. ಸರ್ ಲೈನ್ ಅಂಪೈರ್ಸ್ ಅಲ್ಲಿ ಕೂತಿದ್ರ ಡಗ್ಔಟ್ ಹತ್ರ ಸರ್. ಅಲ್ಲಿ ಕೂತಿರೋರು ಎಲ್ಲರೂ ಎದೊಳಿ. ಅಲ್ಲಿ ಕೂತಿರೋರು ತಿರುವಾಗಿ ಸರ್. ಡಗ್ಔಟ್ ಪಕ್ಕದಲ್ಲಿ ಕೂತಿರೋರು ಸರ್. ಲೈನ್ ಅಂಪೈರ್ಸ್ ಇಲ್ಲಿ ಒಳಗಡೆ ಹೋಗಿ ಡಗ್ಔಟ್ ಅವರು. ಆರ್ಗನೈಸರ್ಸ್ ಸ್ವಲ್ಪ ಲೈನ್ ಅಂಪೈರ್ಸ್ ನೋಡಿ ಸರ್ ಪ್ಲೀಸ್. ಸರ್ ಲೈನ್ ಅಂಪೈರ್ಸ್ ಬಿಟ್ಟು ಬೇರೆಯವ್ರು ಯಾರು ಕೂತ್ಕೊಳ್ಳೋಗಿಲ್ಲ. ಪ್ಲೀಸ್ ಎದೊಳಿ ಸರ್. ಎಲ್ಲರೂ ಅಲ್ಲಿ ಕೂತಿರೋರು ಚಕ್ಕಲ್ ಬಾಲ್ ಹಾಕೊಂಡು ಕೂತಿದ್ರಲ್ಲ, ಬಂದ್ಬಿಡಿ ಸರ್, ಸೈಡಿಗೆ ಬನ್ನಿ. ಫೈನಲ್ ಮ್ಯಾಚ್ ಸರ್, ಸಪೋರ್ಟ್ ಮಾಡಿ. ಭೀಮಾ ಅವರೇ ನೋಡಿ, ನೀವೇ ಇದ್ದೀರಾ? ಓಕೆ, ನೀವೇ ಲೈನ್ ಅಂಪೈರು. ಓಕೆ, ಅಲ್ಲಿ ಯಾರು ಇದ್ದೀರಾ ಲೈನ್ ಅಂಪೈರು? ವೇವ್ ಮಾಡಿ ಅಲ್ಲಿ ಸರ್. ಧನುಷ್ ಇದರ ಲೈನ್ ಅಂಪೈರು? ಎಲ್ಲಿದ್ದಾರೆ ಧನುಷ್? ಡಗ್ಔಟ್ ಹತ್ರ ಇದ್ದಾರೆ. ಇಲ್ಲಿ ಯಾರು ಲೈನ್ ಅಂಪೈರು? ಇಲ್ಲಿ ಕೂತಿರೋರು ಎದೊಳಿ ಸರ್. ಅಲ್ಲಿ ಬಂದ್ಬಿಡಿ ಸರ್ ಪ್ಲೀಸ್. ಅಲ್ಲಿ ಸರ್ ಅಲ್ಲಿ ಕೆಳಗಡೆ ಕೂತಿರೋರು ಎದೊಳಿ ಸರ್. ರಂಜಿತ್ ಎಲ್ಲಿದ್ದೀರಾ? ಲೈನ್ ಅಂಪೈರು ಇದ್ದೀರಾ? ಲೈನ್ ಅಂಪೈರ್ ಕೀರ್ತಿ ಇದ್ದಾರೆ. ರಂಜಿತ್ ಎಲ್ಲಿದ್ದೀರಾ? ಬನ್ನಿ ಅಲ್ಲಿ ಲೈನ್ ಅಂಪೈರ್ಗೆ ಹೋಗಿ ಸರ್. ಅಲ್ಲಿ ಸ್ಪೆಕ್ಟೇಟರ್ಸ್ ಹತ್ರ ಹೋಗಿ. ಇಲ್ಲೇ ಇರ್ತೀರಾ ಲೈನ್ ಅಂಪೈರು? ಓಕೆ, ಇಲ್ಲಿ ಯಾರು ಲೈನ್ ಅಂಪೈರ್ಸು ಇದ್ದಾರೆ? ವೇವ್ ಮಾಡಿ ಸರ್, ಲೈನ್ ಅಂಪೈರ್ಸ್ ವೇವ್ ಮಾಡಿ. ಓಕೆ ಸರ್, ಇಲ್ಲಿ ಯಾರು ಸರ್ ಲೈನ್ ಅಂಪೈರು? ಧನುಷ್ ಸ್ವಾಮಿಗಳೇ ಲೈನ್ ಅಂಪೈರ್ ಇಲ್ಲ ಸರ್, ಅದಕ್ಕೆ ಕಾಯ್ತಿರ್ದಿನ. ಇಲ್ಲಿ ಯಾರು ಸರ್? ಇಲ್ಲೊಬ್ರು ಬನ್ನಿ ಸರ್. ಇಲ್ಲಿ ಬನ್ನಿ ಸರ್. ಲೈನ್ ಅಂಪೈರ್ ಸರ್, ಲೈನ್ ಅಂಪೈರ್ ಬೇಕು ನೋಡಿ ಸರ್. ಫೈನಲ್ ಮ್ಯಾಚು O2 PK ಚಿಕ್ಕಮಗಳೂರು. ಥ್ಯಾಂಕ್ ಯು ಸರ್. ಫೈನಲ್ ಕಾಳಗ ಇವಾಗ
ಅಲ್ಲಿ ಪುಟಾಣಿ ಮಕ್ಕಳಿದ್ದಾರೆ, ದಯವಿಟ್ಟು ಇಲ್ಲಿ VIP ಸ್ಟ್ಯಾಂಡ್ ಇದೆ, ಅಲ್ಲಿ ಬಂದು ಕುಳಿತುಕೊಳ್ಬಹುದು. ಅಲ್ಲಿ VIP ಸ್ಟ್ಯಾಂಡ್ ಬಳಿ ಹುಡುಗರನ್ನ ದಯವಿಟ್ಟು ಕಳಿಸ್ಕೊಡ್ಬೇಕು. ಮೊದಲ ಚೆಂಡಿಗಾಗಿ ಬಿಂದು ಎಸಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಬಹಳಷ್ಟು ಒಂದು ರಕ್ಷಣಾತ್ಮಕ ಆಟವನ್ನ ಸ್ವಾಮಿ ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಫೆಸ್ಟಿವಲ್ ಫೈನಲ್ ಪಂದ್ಯ ಸಾಗ್ತಾ ಇದೆ ಕೂಡ. ರನ್ಔಟ್ಗಾಗಿ ಮಾನವ ಇದ್ದೀರಾ, ಕ್ಲೋಸ್ ಕಾಲ್ ಆಗ್ತಾ ಇದೆ ತನ್ನ ನಡುವೆ. ಮೂರನೇ ತೀರ್ಪುಗಾರಿಗೆ ರವಾನಿಸ್ತಾ ಇದ್ದಾರೆ. ಥರ್ಡ್ ಪೆಟಿಷನ್ ಆರ್ ಪೆಂಡಿಂಗ್. ಮೂರನೇ ತೀರ್ಪುಗಾರಿಗೆ ರವಾನಿಸ್ತಾ ಇದ್ದಾರೆ ಕೂಡ. ಈ ನಡುವೆ ಅಕ್ಷಯ್ ರನ್ಔಟ್ ಮುಖಾಂತರವಾಗಿ ಮೊದಲ ವಿಕೆಟ್ಸ್ ನೆಲಕೊಳ್ತಾ ಇದೆ. ಕಳೆದ ಎಕ್ಸಿಬಿಷನ್ ಪಂದ್ಯದಲ್ಲೂ ಕೂಡ ಇದೇ ರೀತಿ ಒಂದು ವಿಕೆಟ್ ಅನ್ನು ಒಪ್ಪಿಸಿದ್ರು. ಈ ಹಂತದಲ್ಲಿ ಕೂಡ ಅಕ್ಷಯ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ನ್ಯೂ ಬ್ಯಾಟರ್ ಹರ್ಷ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಐದು ಓವರ್ಗಳ ಪಂದ್ಯವನ್ನು ಆಡಿಸ್ತಾರೆ. ಫೈನಲ್ ಕಾಳಗ ಚಾಂಪಿಯನ್ಸ್ ಪಟ್ಟಕ್ಕಾಗಿ ಹೋರಾಟದ ಪಂದ್ಯ ಸಾಗ್ತಾ ಇದೆ. ಈ ನಡುವೆ ಸಿರ್ಕತ್ತ ಚೆಂಡು, ರನ್ಔಟ್ ಅವಕಾಶ ಇದೆ. ಯಸ್, ನೇರ ಗೊರೆ ಎರಡನೇ ವಿಕೆಟ್ಸ್ ಅನ್ನು ರನ್ಔಟ್ ಮುಖಾಂತರವಾಗಿ ಪವರ್ ಸ್ಟಾರ್ ತಂಡ ಎರಡನೇ ವಿಕೆಟ್ಸ್ ರನ್ಔಟ್ ರೂಪದಲ್ಲಿ ಕಳ್ಕೊಳ್ತಾ ಇದೆ. ಹರ್ಷ ಬ್ಯಾಕ್ ಟು ಪೆವಿಲಿಯನ್. ಬಹುಶಃವಾಗಿ ಎರಡು ವಿಕೆಟ್ಸ್ ಕೂಡ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕೂಡ ಕಾಣ್ತಾ ಇದೆ. ಈ ಹಂತದಲ್ಲಿ ನ್ಯೂ ಬ್ಯಾಟ್ಸ್ಮನ್ ಆದಷ್ಟು ಬೇಗ ಎಂಟ್ರಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಅಲ್ಲಿ ನ್ಯೂ ಬ್ಯಾಟರ್ ಸುನಿಲ್ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಒಂದು ರಿಸ್ಕಿ ಸಿಂಗಲ್ ದಾಖಲಿಸುವಂತ ಪ್ರಯತ್ನದ ಮಧ್ಯೆ ನಿರೀಕ್ಷಿತ ಹಂತದಲ್ಲಿ ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಎರಡು ಚೆಂಡುಗಳ ಬಳಿಕ ಎರಡು ವಿಕೆಟ್ಸ್. ಮತ್ತೆ ಬಿಂದು ಎಸೆಗಾರಿಕೆ ಭಾಗದಲ್ಲಿ ಓಕೆ ಬಿಂದು ಎಸೆದಿರ್ತಕ್ಕಂಥ ಚೆಂಡು, ಲೋ ಬಾಲ್ ಸೂಚನೆಗಳು ಇತನ ನಡುವೆ ಅಕ್ರಮ ಎಸೆದ ಸೂಚನೆ ತೀರ್ಪುಗಾರರು ನೀಡ್ತಾ ಇದ್ದಾರೆ. ಹೊಂದೋಟದ ಸೇರ್ಪಡೆ ಮುಖಾಂತರವಾಗಿ ಖಾತೆ ಇವಾಗ ಪ್ರಾರಂಭವನ್ನು ಕಾಣ್ತಾ ಇದೆ. 1-2 ನಾಲ್ಕನೇ ಬಾರಿ ಎಸೆದಂತ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ನಡುವಿಕೆ ಮಾಡಿದ್ರು ಗಿರೀಶ್. ಅಕ್ಷರ ಕವರ್ಸ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಡಿಪಾಯಿಂಟ್ ಮೇಲ್ಭಾಗದಲ್ಲಿ ಮಲ್ಲಿ ಸ್ಲಿಪ್ ಅಲ್ಲಿ ಅದೇ ರೀತಿ ಶಾರ್ಟ್ ಲೆಗ್ ಅನ್ನು ಬಳಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ. ಮಿಡ್ ಆನ್ ಬಳಸ್ತಾ ಇದ್ದಾರೆ. ಮಿಡ್ ಆಫ್ ಈ ರೀತಿಯ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ ಕೂಡ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಡಾಟ್ ಬಾಲ್ 2-2 ಮೊದಲವನ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ ಕೂಡ. ವೈಸ್ ಸ್ಪೋರ್ಟ್ಸ್ ಒಂದು ಪಂದ್ಯದ ಚಿತ್ರೀಕರಣವನ್ನು ಸೆರೆಡೆ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದೆ ಯಾಸಿನ್ ರವರ ಸಂಸ್ಥೆ. ಈ ನಡುವೆ ಎಸೆಗಾರಿಕೆ ಭಾಗದಲ್ಲಿ ಎಸೆದಂತ ಚೆಂಡು ಸುನೀಲ್ ಮತ್ತೆ ಸ್ವಾಮಿರವರ ಹೊಂದಾಣಿಕೆ ಓಟ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ, ಪಾರ್ಟ್ನರ್ಶಿಪ್ ಬಿಲ್ಡ್ ಮುಖಾಂತರವಾಗಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಈ ನಡುವೆ ಸಿರ್ಕಂತ ಚೆಂಡು ವೈಡ್ ಬಾಲ್ ಲೆಗ್ ಸ್ಟಿಕ್ ಹೊರಚೆ ಕ್ರಮಿಸ್ತಾ ಇದೆ. ಸ್ವಾಮಿ 4 ಹೊಡೆದ್ರೆ 500 ರೂಪಾಯಿ AGB ಪುನೀತ್ ಅವರಿಂದ. ಮತ್ತೆ ಬಿಂದು ಎಸೆತ ಚೆಂಡು ಮತ್ತೆ ಅಕ್ರಮ ಎಸೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಕೂಡ. ಮತ್ತೆ ನೋಬಾಲ್ ಸೂಚನೆ ರವಾನೆ ಕಾಣ್ತಾ ಇದೆ. ಕಳೆದೊಟ್ಟುವರೆಗಳಿಗೆ 4 ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲವರ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಫೆಸ್ಟಿವಲ್ ಈಗಾಗ
ಫೈನಲ್ ಪಂದ್ಯ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. 3ನೇ ವರ್ಷದ ಚಿಕ್ಕಸಂದ್ರ ಪ್ರೀಮಿಯರ್ ಲೀಗ್. ಬಿಂದು ಎಸ್ ಅಂತ ಚೆಂಡು ರಿವರ್ಸ್ ಶಾಟ್ ಮುಖಾಂತರವಾಗಿ ಸುನಿಲ್ ದಾಡಿನ ಮುಖಾಂತರವಾಗಿ ಕವರ್ಸ್ ಮೇಲೆ ಭಾಗದಲ್ಲಿ ಬೌಂಡ್ರಿ. ಮಲ್ಲಿ ಅವರಿಗೆ ಒಂದು ಕರೆ ಬಂದಿದೆ ಇಲ್ಲಿ. ಅಬ್ಸಲ್ಯೂಟ್ ಶವರ್ಮಾ ಇವರಿಂದ, ಶಿವು ಅವರಿಂದ 1 ವಿಕೆಟ್ಗೆ 500 ರೂಪಾಯಿಗಳ ಘೋಷಣೆ, 2 ವಿಕೆಟ್ಗೆ 700, 3 ವಿಕೆಟ್ಗೆ 1000. ಅಬ್ದುಲ್ ಶಿವರ್ಣ ಶಿವು ಅವರಿಂದ, ಮಲ್ಲಿಗ್ ಮಾತ್ರ ಶಿವು ಅವರಿಂದ. ಈಗ ಬೌಲಿಂಗ್ ನಲ್ಲಿ ಯಾರು ನೋಡ್ತಾರೆ? ಖಂಡಿತ ಮತ್ತೆ ಪಿಕೆ ಅವರಿಗೆ. ತಂಡದ ಒಟ್ಟುವರೆಗಳಿಗೆ 8 ಇಂಪಾರ್ಟೆಂಟ್ 2 ವಿಕೆಟ್ ಸ್ವಾಗತವನ್ನು ಕೂಡ ಕಾಣ್ತಾ ಇದೆ. 1 ಓವರ್ಗಳ ಮುಕ್ತಾಯವನ್ನು ಕಾಣುವ ಮುಖಾಂತರವಾಗಿ 8ಕ್ಕೆ 2 ಎಸ್ಗಾರಿಕೆ ಭಾಗದಲ್ಲಿ ರವಿರವರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ರವಿ ಸ್ವಾಮಿ ಸ್ಟ್ರೈಕರ್ ಪಡಿತಾ ಇದ್ದಾರೆ. ಅಕ್ರಾಸ್ ಲೈನ್ ಆಡತಾ ತನ್ಮೂಲಕವಾಗಿ ಪರ್ಫೆಕ್ಟ್ ಆಫ್ ಶಾಟ್, ತನ್ಮೂಲಕವಾಗಿ ಬಹಳಷ್ಟು ಒಂದು ರನ್ನಿಂಗ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೊಂದು ದೊಡ್ಡ ಸೇರ್ಪಡೆ. ತಂಡದ ಒಟ್ಟುವರೆಗಳಿಗೆ 9 ಕವರ್ಸ್ ಮೇಲ್ ಭಾಗದಲ್ಲಿ ಮಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಸುನೀಲ್ ಮಾಡ್ತಾ ಇದ್ದಾರೆ. ಕಳೆದ ಓವರ್ನ ಕೊನೆ ಚೆಂಡಲ್ಲಿ ಬೌಂಡ್ರಿ ಬಾರಿಸಿದಂತ ಸುನೀಲ ಇವಾಗ ಓಟವನ್ನು ದಾಖಲಿಸುವಲ್ಲಿ ಕೊಂಚ ಮಟ್ಟಿಗೆ ವೈಫಲ್ಯತೆ ಕಾಣ್ತಾ ಇದ್ದಾರೆ. ಈ ನಡುವೆ ಸೇರ್ಕಂತ ಚೆಂಡು ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾತ್ರ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. 9ಕ್ಕೆ 2 9-2 ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 2 ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ ಕೂಡ. ರವಿ ಎಸ್ ಅಂತ ಚೆಂಡು ಸತತವಾಗಿ ಡಾಟ್ ಬಾಲ್ ಆಗ್ತಾ ಇದೆ. ಮೊದಲಾಗಿ ಸ್ವಾಮಿ ಒಂದು ಓಟವನ್ನು ದಾಖಲಿಸಿದ್ರು. ಆ ಬಳಿಕ ಸುನಿಲ ಓಟವನ್ನು ದಾಖಲಿಸುವಲ್ಲಿ ಕೊಂಚ ಮಟ್ಟಿಗೆ ವೈಫಲ್ಯತೆ ಕಾಣ್ತಾ ಇದ್ದಾರೆ. ತೀರಾ ಲೋವರ್ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಸಿಗಾರಿಕೆಯನ್ನು ಮಾಡಿದ್ರು. ಚೆಂಡು ನೆಗೆತವನ್ನ ಕಾಣ್ತಾ ಇಲ್ಲ ಕೂಡ. ತೀರಾ ನೆಗೆತವನ್ನ ಕಾಣ್ತಿರೋದು ಚೆಂಡಿಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಯಶಸ್ವಿನವರ ಮುಕ್ತವನ್ನ ಕಾಣ್ತಾ ಇದೆ. ರವಿ ಕೇವಲ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಡುವ ಮುಖಾಂತರವಾಗಿ 2 ಓವರ್ಗಳ ಮುಕ್ತವನ್ನ ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 2 ಓವರ್ಗಳ ಮುಕ್ತಾಯದ ಬಳಿಕ 9ಕ್ಕೆ 2 ವಿಕೆಟ್ಸ್ ಕಳೆದುಕೊಂಡು ಪಂದ್ಯವನ್ನು ಆಡ್ತಾ ಇದೆ ಪವರ್ ಸ್ಟಾರ್ ತಂಡ. ಎಸ್ಗಾರಿಗೂ ಆಗದಲ್ಲಿ ಬಹಳಷ್ಟು ಒಂದು ಶ್ರೀಯುತ ನವೀನ್ ಅವರು ನಮ್ಮ ಪಂದ್ಯಕೂಟದ ವೀಕ್ಷಣೆಗಾಗಿ ಆಗಮಿಸಿಕೊಂಡಿದ್ರೆ ಪ್ರೀತಿಯ ನವೀನ್ ಅವರೇ ಸ್ವಾಗತ ಸುಸ್ವಾಗತ. ಪಂದ್ಯಕೂಟಕ್ಕೆ ಆಗಮಿಸಿಕೊಂಡಿದ್ರೆ ಪ್ರೀತಿಯ ಸ್ವಾಗತ ಸರ್ ನಿಮಗೆ. ಎಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕೂಡ. ಫೈನಲ್ ಪಂದ್ಯದಲ್ಲಿ ಅದ್ಯಾವ ರೀತಿಯ ಒಂದು ಎಸ್ಗಾರಿಕೆಯನ್ನು ಮಾಡಬೇಕಾಗುತ್ತೋ ಆ ನಿಟ್ಟಿನಲ್ಲಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಫೈನಲ್ ಪಂದ್ಯ ನಡೀತಾ ಇದೆ. ನಮಸ್ಕಾರ ಚಿಕ್ಕಸಂದ್ರ. ಅಂಡ್ ಇಷ್ಟೊಂದು ನಮಸ್ಕಾರ ಮಾಡ್ತಾ ಇದೀವಿ. ಒಂದ್ ಚಪ್ಪಾಳೆ ಬರ್ಬೇಕಪ್ಪ, ಹೊಡಿರಿ ಚಪ್ಪಾಳೆ. ಫೈನಲ್ ಮ್ಯಾಚ್. ನೀವು ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಬಿಂದಿರನ್ನ ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. ತೃತೀಯನ ಮೊದಲ ಚೆಂಡಿಗಾಗಿ
ಬಿಂದು ಬಿಂದು ಎಸೆತ ಚೆಂಡು ಏ ನಡುವ ಸ್ವಾಮಿಯ ವಿಕೆಟ್ಸ್ ನೆಲಕೊಳ್ತಾ ಇದೆ. ಬಹಳಷ್ಟು ಒಂದು ಡೇಂಜರಸ್ ಬ್ಯಾಟ್ಸ್ಮನ್ ಸ್ವಾಮಿ ಫೈನಲ್ ಪಂದ್ಯದಲ್ಲಿ ಮುಗ್ಗರಿಸ್ತಾ ಇದ್ದಾನೆ ಕೂಡ. ಈ ಹಂತದಲ್ಲಿ ಬಿಂದು ಈಗಾಗಲೇ ಮೊದಲ ವಿಕೆಟ್ಸ್ ಅನ್ನು ಪಡಿತಾ ಇದ್ದಾರೆ. 9ಕ್ಕೆ 3 ವಿಕೆಟ್ಸ್ ಕಳೆದುಕೊಳ್ತಾ ಇದೆ ಪವರ್ ಸ್ಟಾರ್. ನ್ಯೂ ಬ್ಯಾಟ್ಸ್ಮನ್ ಕೃಪಾ ಎಂಟ್ರಿಯನ್ನು ಮಾಡಿದ್ದಾರೆ. ತಂಡಕ್ಕಾಗಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದಂತ ಆಟಗಾರ ಕೂಡ ಕೃಪಾ ಇವಾಗ ಎಂಟ್ರಿಯನ್ನು ಪಡೆದ್ರು. ಕ್ಷೇತ್ರರಕ್ಷಣೆ ಮತ್ತೆ ಬದಲಾವಣೆ. ಸಾಹಿಲ್ ಅವರೇ, ಸಾಹಿಲ್, ಓಕೆ ಥ್ಯಾಂಕ್ ಯು. ಕ್ಷೇತ್ರರಕ್ಷಣೆ ಬದಲಾವಣೆ ಮುಂದುವರಿಕೆಯನ್ನು ಮಾಡಿಕೊಂಡು ಬಿಂದು ಸಾರ ಎಸ್ತಿಗಾರಿಕೆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಕವರ್ಸ್ ಮೇಲ್ಭಾಗದಲ್ಲಿ ಮಲ್ಲಿ ಸರ್ ಬೋಲ್ ಮಾಡ್ಬೇಕಾರೆ ಮಾತಾಡಬೇಡಿ ಸರ್. ಯಾರು ಸರ್ ಅದು? ಸರ್ ಬಾಲ್ ಆಗಿದ ಮೇಲೆ ಮಾತಾಡಿ ದಯವಿಟ್ಟಲ್ಲಿ. ಬ್ಯಾಟ್ಸ್ಮನ್ಗೆ ಕಿರಿಕಿರಿ ಉಂಟಾಗುತ್ತೆ. ಒಂಬತ್ತಕ್ಕೆ 3 ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಕೃಪಾ ಸ್ಟ್ರೈಕ್ ಅಲ್ಲಿ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ತೀರಾ ಹೊರ ತಿರುವಿನ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಚೆಂಡಿಗೆ ಬಹಳಷ್ಟೊಂದು ತೀರ್ಮಾನ ನೀಡ್ತಾ ಇದ್ದಾರೆ. ಎಸೆಗಾರಿಕೆ ಜಮಾನೆಯಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಬಿಂದು 9ಕ್ಕೆ 3. ಈ ನಡುವ ಸ್ಥಿರಕಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಮಲ್ಲಿರವರ ಒಂದೆಡೆ ಪಿಚ್ಚಿನ ಉದ್ದಕ್ಕೂ ಕೂಡ ಓಡಾಟ ನಡೀತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬಿಂದು ಎಸೆತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡ್ತಾ ಇಲ್ಲ. ಸತತವಾಗಿ ಫೈನಲ್ ಕಾಳಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಆಗ್ತಾ ಇದೆ. ಈ ಹಂತದಲ್ಲಿ ಓಟವನ್ನು ದಾಖಲಿಸುವಲ್ಲಿ ಕೃಪಾ ವೈಫಲ್ಯತೆ ಕಾಣ್ತಾ ಇದ್ದಾರೆ ಕೂಡ. 9 for 3. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಈ ನಡುವೆ ಸೇರ್ಕಂತ ಚೆಂಡು ಲೆಗ್ ಸ್ಟಿಕ್ ಹೊರಂಚಿಗೆ ರಮಿಸ್ತಾ ಇದೆ. ವೈಟ್ ಬಾಲ್. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಳದ ಒಟ್ಟುವರಿಗಳಿಗೆ 10 ಮೊದಲನೇ ದಶಕದ ಪೂರೈಕೆ ಕಾಣ್ತಾ ಇದೆ. ಪವರ್ ಸ್ಟಾರ್. ಈ ನಡುವೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ ಕೂಡ. ಈ ಹಂತದಲ್ಲಿ ತಂಡದ ಒಟ್ಟುವರಿಗಳಿಗೆ 11ಕ್ಕೆ 3. 11 for 3. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 2 overs ಆರ್ ರಿಮೈನಿಂಗ್ ನೌ. 5 ಓವರ್ಗಳ ಪಂದ್ಯ ನಡೆಸ್ತಾರೆ. 3 ಓವರ್ಗಳ ಪಂದ್ಯದ ಚಾಲನೆ ಇದೆ. ಬಿಂದು ಎಸೆಗಾರಿಕೆ ಭಾಗದಲ್ಲಿ ಕೃಪಾ ಸ್ಟ್ರೈಕ್ ಅಲ್ಲಿ, ನಾ ಸ್ಟ್ರೈಕ್ ಅಲ್ಲಿ ಸುನೀಲ. ಕವರ್ಸ್ ಅಲ್ಲಿ ಮಲ್ಲಿ. ಕವರ್ಸ್ ಮೇಲ್ಭಾಗದಲ್ಲಿ ಮಲ್ಲಿ ಕ್ಷೇತ್ರ ರಕ್ಷಣೆ ಅಡವಿಕೆಯನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಬೌಂಡ್ರಿ. ಈ ನಡುವೆ ಹಸ್ತಿರ್ಕಂತ ಚೆಂಡಲ್ಲಿ ಕೊನೆ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಅಡವಿಕೆಯನ್ನು ಮಲ್ಲಿ ಮಾಡ್ತಾ ಇದ್ದಾರೆ. ನಾವು ಹೇಳಿದ ಹಾಗೆ ಪ್ಲೇಸ್ಮೆಂಟ್ ಸರಿಯಾಗಿತ್ತು. ಬೌಲರ್ ಆಗಿ ಬಿಂದು, ಸ್ಟ್ರೈಕ್ ಅಲ್ಲಿ ಕೃಪಾ, ನಾ ಸ್ಟ್ರೈಕ್ ಅಲ್ಲಿ ಸುನೀಲ, ಕವರ್ಸ್ ಅಲ್ಲಿ ಮಲ್ಲಿ. ಅಲ್ಲಿ ಹೊಡೆದಂತ ಆಟಗಾರರು ಕೂಡ ಕೃಪಾ ಬೌಂಡ್ರಿ ಆಗ್ತಾ ಇದೆ. ಎಲ್ಲ ಸ್ಪೆಕ್ಟೇಟರ್ಸ್ ಕೂಡ ಕಾತುರದಿಂದ ಕಾಯ್ತಾ ಇದ್ರೆ ಫೈನಲ್ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಹೇಳಿ. ಟೇಬಲ್ ಟಾಪರ್ಸ್ ಆಗಿದ್ರು ಇಲ್ಲಿ. ಡಿ ಕ್ಯೂಬ್ 4 ಸ್ಥಾನದಿಂದ ಬರ್ತಾ ಇರೋದು ಮೇಲಕ್ಕೆ. ಮತ್ತೆ ಬಿಂದು ಸಾರ ತೀರಾ ಶಾರ್ಟ್ ರೈಟ್ ಸೈಡ್ ಅವರ ತನ್ಮೂಲಕವಾಗಿ ಸ್ಕೋರ್ ಲೆಗ್ ಬಲವಾಗದಲ್ಲಿ ಸಿಮಾರಕ್ಕೆ ಅವರವರ ಕ್ರಮಿಸ್ತಾ ಇದೆ. ಬೌಂಡ್ರಿ. 3ನೇ ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟುವರಿ ಓಟಗಳು 19ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 19 for 3. ಹತ್ತೊಂಬತ್ತಕ್ಕೆ 3ನೇ ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯವನ್ನು ಆಡ್ತಾ ಇದೆ.
ಪವರ್ ಸ್ಟಾರ್ ತಂಡ ಬಹಳಷ್ಟು ಮಂದಿ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ ಕೂಡ. ಹಗಲು ರಾತ್ರಿ ಒಂದು 4 ದಿನಗಳ ಪಂದ್ಯದ ಅಂತಿಮ ಫೈನಲ್ ಕಾಳಗ ಇದಾದ ಬಳಿಕ ಸಮಾರೋಪ ಅಂತಿಮ ಹಂತದಲ್ಲಿ ಬಾಕಿ ಉಳಿಯುತ್ತೆ. ಇವಾಗ ಮಲ್ಲಿ ಬಂದಿರೋದು ಬೌಲಿಂಗ್ ನಲ್ಲಿ ಅಂಡ್ ಕ್ವಾಲಿಫೈರ್ ಪಂದ್ಯದಲ್ಲಿ ಮೇಡಿನ್ ಓವರ್ ಮಾಡಿದಂತ ಆಟಗಾರ ಮಲ್ಲಿ ಇಲ್ಲಿ ಬೌಲಿಂಗ್ ನಲ್ಲಿ ಆಪತ್ ಬಾಂಧವ ಮಲ್ಲಿ ನಡೆದ ಪಂದ್ಯದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಸಿಗಾರಿಕೆಯನ್ನು ಮಾಡಿದ್ರು. ಮೇಡಿನ್ ವಿಕೆಟ್ಸ್ ಅನ್ನ ಪಡೆದ್ರು. ಮಲ್ಲಿ ಅಂತ ಚೆಂಡು ತೀರ ನಗತವನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಸೇರ್ಪಡೆ ಆಗ್ತಾ ಇದೆ ಕೂಡ. ಇವಾಗ ಕ್ಯಾಪ್ಟನ್ ಆಡ್ಬೇಕಾಗತ್ತೆ ಸುನಿಲ್ ಅವರು. ಸರ್ ಬೌಲಿಂಗ್ ಮಾಡ್ಬೇಕಾದ್ರೆ ಮಾತಾಡಬೇಡಿ. ಕ್ಯಾಪ್ಟನ್ ಸುನೀಲ್ ಇಲ್ಲಿ ಆಪತ್ ಬಾಂಧವ ಮಲ್ಲಿ ಸೇರ್ಕಂತ ಚೆಂಡು ಲೆಗ್ ಸ್ಟಿಕ್ ಹೊರಚಿಗೆ ರಮಿಸ್ತಾ ಇದೆ. ವೈಟ್ ಬಾಲ್. ಮಲ್ಲಿರವರ ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದಾಗಿದೆ. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸಿಗಾರಿಕೆ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಪಾಯಿಂಟ್ ಮೇಲೆ ಭಾಗದಲ್ಲಿ ಬಿಂದು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರೇಕ್ಷಕರು ತಮ್ಮ ಬಿಡುವಿನ ಸಮಯವನ್ನು ಮಾಡಿಕೊಂಡು ಅದರ ಬದಲಾಗಿ ಅಕ್ಕ ತಂಗಿದಿರು ಈಗಾಗಲೇ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ದಾರೆ. ನಡುವ ಸೇರ್ಕಂತ ಚೆಂಡು ಬಹಳಷ್ಟು ಒಂದು ಒಳವ ತಿರುವಿನ ಸಿಗಾರಿಕೆ ಮಾಡ್ತಾ ಇದ್ದಾರೆ. ತಂಡದ ಒಟ್ಟುವರಿಗಳಿಗೆ ಇವಾಗ 21 ಆಟಗಳು 21. ಮಲ್ಲಿ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡ್ತಾ ಇದ್ದಾರೆ. ತನ್ಮೂಲಕವಾಗಿ ಕೃಪಾದಾಡಿನ ಮುಖಾಂತರವಾಗಿ ಬೌಂಡ್ರಿ. 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ ಕೂಡ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾಯಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಡ್ಯೂಕ್ಯೂಬ್ ತಂಡದ ಭವಿಷ್ಯವಾಗಿ ನಿನ್ನೆಯಿಂದ 4 ಓವರ್ಗಳ ಮುಕ್ತಾಯದ ಬಳಿಕ 26ಕ್ಕೆ 3 ಸ್ಕೋರ್ ಮೂವ್ಸ್ ಆನ್ 26 for 3 ಕಂಪ್ಲೀಟ್ ಓವರ್ ನಂಬರ್ 4. ಮೊದಲ ಇನ್ನಿಂಗ್ಸ್ ನ 6 ಚೆಂಡುಗಳ ಪಂದ್ಯ ಬಾಕಿ ಉಳಿತಾ ಇದೆ. 6 balls are remaining. ಗ್ರಾಮಸ್ಥರೇ ಸ್ವಾಗತ ಸುಸ್ವಾಗತ. ಫೈನಲ್ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ರ ನೀವೆಲ್ಲರೂ ಹೀಗೆ ಎಂಜಾಯ್ ಮಾಡ್ತಿರೋದು. ಅಂಡ್ ನಮ್ಮ ಹೃದಯ ಶ್ರೀಮಂತ ವರದಾನಿಗಳು ಬೆಳ್ಳಿ ಕಪ್ನ ರೂವಾರಿಗಳಾಗಿರುವಂತಹ. ಓಕೆ ಸರ್, 1 ನಿಮಿಷ. ಅಂಪೈರ್ಸ್ ಅಲ್ಲಿ ಡಗ್ಔಟ್ ನ ಒಳಗೆ ಹೋಗ್ಬೇಕು ಸರ್. ಸ್ವಾಮಿರವರೇ ಅಲ್ಲಿ ಕ್ಷೇತ್ರ ರಕ್ಷಣೆ ಆಡೋದು ಚೆನ್ನಾಗುತ್ತೆ. ಸ್ವಲ್ಪ ನೀವೆಲ್ಲ ಸಹಕರಿಸಬೇಕು. ಅಲ್ಲಿ ಎಲ್ಲರೂ ಕೂಡ ಟ್ರ್ಯಾಕ್ ನಿಂದ ಹೊರಗಿರಬಾರ್ದು. ಪುಟಾಣಿ ಹುಡುಗ. ಓಕೆ ಲೆಟ್ಸ್ ಪ್ಲೇ. ದಸಗಾರಿಕೆ ಭಾಗದಲ್ಲಿ ಮಹೇಶ್ ಅವನ್ನ ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. ಮೊದಲಾಗಿ ಬಹಳಷ್ಟು ಒಂದು ಹಿನ್ನಡೆಯನ್ನು ಕಂಡಂತ ತಂಡ ಪವರ್ ಸ್ಟಾರ್ ಇವಾಗ ಬಹಳಷ್ಟು ಒಂದು ಅತ್ಯುತ್ತಮ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೃಪಾ ಮತ್ತೆ ಸುನಿಲ್ ರವರು ಜೋಡಿ ಮೋಡಿ ಮಾಡುತ್ತಾ ಕಾದೊಡಬೇಕಾಗಿದೆ ಕೂಡ. ಕವರ್ಸ್ ಮೇಲ್ಭಾಗದಲ್ಲಿ ವೆಂಕಟೇಶ್ ನಂಬರ ಸಾಧ್ಯತೆಯಲ್ಲಿ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. 2ನೇ ಓಟಕ್ಕಾಗಿ ಕರೆ ನೀಡ್ತಾ ಇದ್ದಾರೆ. 3 ಓಟದ ಸೇರ್ಪಡೆ ಆಗ್ತಾ ಇದೆ ಕೂಡ. ನೋ ಬಾಲ್ ವಿತ್ 2 runs. ಇದು 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 ಹರ್ಷೋದ್ಗಾರ ಚಿಕ್ಕಸಂದ್ರ ನಮಸ್ಕಾರ. ಇದು ರೀ ಸಖತ್ರಿ. ಇದೊಂದು ವೈಬು ನೋಡಿ ಯಾವ ರೀತಿ ಎಲ್ಲ ಸ್ಪೆಕ್ಟೇಟರ್ಸ್ ತುದಿಗಾಲಲ್ಲಿ ನಿಂತು ನೋಡ್ತಾ ಇರುವಂತ ಫೈನಲ್ ಪಂದ್ಯ. ಸಾಯಿ ಫರ್ನಿಚರ್ ಮುಖ್ಯರವರೆಗಿರುವಂತ ಹರ್ಷಣರವರಿಗಾಗಲೇ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ವಹಿಸ್ತಾ ಇದ್ದೇವೆ ಕೂಡ.
ಫೈನಲ್ ಕಾಳಗ ನೋ ಬಾಲ್ ಪ್ಲಸ್ 2 ಓಟದ ಸೇರ್ಪಡೆ. ತೀರಾ ಯಾರು ಕರಡೆಲವಾರಿ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಈಗಾಗಲೇ ಬಹಳಷ್ಟು ಒಂದು ವಿಜೃಂಭಣೆಯಾಗಿ ನಡೀತಾ ಇದೆ ಕೂಡ. ಬಹಳಷ್ಟು ಮಂದಿ ಪ್ರೇಕ್ಷಕರು ತೀರಾ ಯಾರ್ಕರ್ ಡೆಲಿವರಿ ಚೆಂಡು ರನ್ಔಟ್ ಅವಕಾಶ ಇದೆ. ಕೃಪಾ ಇನ್ನಿಂಗ್ಸ್ ಅಂತವನ್ನ ಕಾಣ್ತಾ ಇದೆ. ರನ್ಔಟ್ ಮುಖಾಂತರವಾಗಿ 4 ವಿಕೆಟ್ಸ್ ಅನ್ನ ಕಳೆದುಕೊಳ್ತಾ ಇದೆ ಕೂಡ ಪವರ್ ಸ್ಟಾರ್ ತಂಡ. ಶ್ವೇತಾ ನಿರಂಜನ್ ಸರ್ ಅವರು ಆಗಮಿಸ್ಕೊಂಡಿದ್ರೆ ವೇದಿಕೆ ಮೇಲೆ ಇದ್ದಾರೆ. ಬಹಳ ಹೊತ್ತಿಂದ ನೋಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಬಹಳ ಪ್ರೋತ್ಸಾಹ ಮಾಡ್ತಾ ಇರುವಂತವ್ರು. ಥ್ಯಾಂಕ್ ಯು ಸರ್ ನಿಮಗೆ. 29ಕ್ಕೆ 4 ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯವನ್ನು ಆಡ್ತಾ ಇದೆ ಕೂಡ. ಸುನಿಲ್ ಸೈಕಲ್ ಇದ್ದಾರೆ. ಎಸ್ಗಾರಕ ಭಾಗದಲ್ಲಿ ಮಹೇಶ್ ಬಹಳಷ್ಟು ತವರಿತೆ ಹೊಡೆತ. ಶಾರ್ಟ್ ಮಿಡ್ ಆಫ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಒಂದು ದೊಡ್ಡದ ಸೇರ್ಪಡೆ. ನ್ಯೂ ಬ್ಯಾಟ್ಸ್ಮನ್ ಈಗ ಚೇತು ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ತಂಡದೊಟ್ಟುವರೆಗಳಿಗೆ 33 ದಶಕದ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. 30 ಲಾಸ್ ಆಫ್ 4. ಕವರ್ಸ್ ಮೇಲ್ಭಾಗದಲ್ಲಿ ಗಿರೀಶ್ ಮೂಲಕವಾಗಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಪವರ್ ಸ್ಟಾರ್ ತಂಡದ 5ನೇ ವಿಕೆಟ್ಸ್ ಪತನ. ಪಂದ್ಯಾಕೂಟದ ವೀಕ್ಷಣೆಗಾಗಿ ಅನೇಕ ಎಲ್ಲ ಮುಖ್ಯ ಅತಿಥಿಗಳು ಜಾಯ್ನ್ ಆಗಿರೋದು. ರೋಹನ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಪಂದ್ಯಾಕೂಟಕ್ಕೆ ಸಪೋರ್ಟ್ ಮಾಡಿದಂಥವ್ರು ಹೃದಯ ಶ್ರೀಮಂತ ವರದಾನಿಗಳಾದಂತಹ ಭರತ್ ಗುಂಡಪ್ಪ ಸರ್, ನಿಮಗೂ ಕೂಡ ಸ್ವಾಗತ. ಅರ್ಷಾದ್ ಸರ್, ನಿಮಗೂ ಕೂಡ ಸ್ವಾಗತ. ಶ್ರೀತಾ ವೆಂಕಟೇಶ್ ಅವರು ಮತ್ತು ನಾಗೇಂದ್ರ ಸರ್, ಅಂಜನಾದ್ರಿ ಎಂಟರ್ಪ್ರೈಸ್ ಸ್ವಾಗತ ಸರ್. ಹಾಗೆ ಎಲ್ಲ ಗಣ್ಯಮಾನ್ಯರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂಥದ್ದು, ಒಂದು ಮ್ಯಾಚ್ ಅನ್ನು ನೋಡ್ತಿರುವಂಥದ್ದು. ಸೊ ಒಟ್ಟಾರೆಯಾಗಿ ಚಿಕ್ಕಚಂದ್ರ ಕ್ರಿಕೆಟ್ ಹಬ್ಬಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ನಮ್ಮೊಟ್ಟಿಗೆ ನಿಂತಿರುವಂಥದ್ದು, ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಔಟ್ ಪಿ ಕೆ ಮತ್ತೆ ಶಿನಿ ನ್ಯೂ ಬ್ಯಾಟ್ಸ್ಮನ್. ಶಿನಿಗೆ ಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸ್ತಿಗಾರಿಕೆ ಕಮ್ಬ್ಯಾಕ್ ಅನ್ನ ಮಹೇಶ್ ಮಾಡ್ತಾ ಇದ್ದಾರೆ. ನಮ್ಮ ಎಗ್ರೈಸ್ ರಾಮಣ್ಣ ಅವರು ಕೂಡ ವೀಕ್ಷಣೆಯಲ್ಲಿದ್ದಾರೆ. ಮತ್ತೆ ಮಹೇಶ್ ನೋಡುವ ಮಹೇಶ್ ಸಂತ ಚೆಂಡು ಗ್ರೀನ್ ಬಾಲ್ ಔಟ್ ಮಾತಿರಲ್ಲ. ಶ್ರೀನಿ ವಿಕೆಟ್ಸ್ ಪತನವನ್ನು ಕಾಣ್ತಾ ಇದೆ. ಅಲ್ಲಿ ಪವರ್ ಸ್ಟಾರ್ ತಂಡ 6ನೇ ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ ಕೂಡ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 5 ಓವರ್ಗಳ ಮುಕ್ತಾಯದ ಬಳಿಕ ಅಲ್ಲಿ ಪವರ್ ಸ್ಟಾರ್ ತಂಡ 30ಕ್ಕೆ 6 ವಿಕೆಟ್ಸ್ ಅನ್ನು ಕಳೆದುಕೊಂಡು ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡಿದೆ. ಅಲ್ಲಿ ಪಂದ್ಯದ ಜಯಕ್ಕಾಗಿ ಡಿ ಕ್ಯೂಬ್ ತಂಡಕ್ಕೆ 30 ಎಸೆತಗಳ ಮುಂದೆ 31 ಓಟಗಳು. ಸುಲಭ ಸಾಧ್ಯತೆ. ಕ್ಯಾಲಿಕಟರ್ ಲೆಕ್ಕಾಚಾರ ಒಂದು ಹಂತದಲ್ಲಿ ಕಂಡ್ರೆ ಪ್ರತಿ ಎಸೆತಕ್ಕೂ ಕೂಡ 1 ಓಟಗಳು ಬರಬೇಕಾಗಿದೆ. ಶಾರ್ಟ್ ಪಿಚ್ ಪಂದ್ಯದ ಬೌಂಡರಿಗಳ ಅವಶ್ಯಕತೆ ಬಹಳಷ್ಟು ಒಂದು ಅತ್ಯುತ್ತಮವಾಗಿರುತ್ತೆ ಕೂಡ. ಅಂಡ್ ಥ್ಯಾಂಕ್ ಯು ನಮ್ಮ ಹೃದಯ ಶ್ರೀಮಂತ ವರದಾನಿಗಳು ಭರತ್ ಗುಂಡಪ್ಪ ಸರ್, ಥ್ಯಾಂಕ್ ಯು ನಿಮಗೆ. ಶ್ರೀ ಅರ್ಚಾ ಸರ್, ಥ್ಯಾಂಕ್ ಯು ನಿಮಗೆ. ಶ್ರೀ ವೆಂಕಟೇಶ್ ಸರ್, ಅಂಜನಾದ್ರಿ ಎಂಟರ್ಪ್ರೈಸಸ್, ಥ್ಯಾಂಕ್ ಯು ಸರ್. ಅಂಡ್ ಹರ್ಷಾ ಸರ್ ಫಾರ್ ಸಾಯಿ ಫರ್ನಿಚರ್ ಮಾಲೀಕರ್ಸ್, ಥ್ಯಾಂಕ್ ಯು ಸರ್. ಶ್ರೀ ನಿರಂಜನ್ ಸರ್, ಥ್ಯಾಂಕ್ ಯು ನಿಮಗೆ. KC ವೆಂಕಟೇಶ್ ಅವರು, ಥ್ಯಾಂಕ್ ಯು ಸರ್. ಹನುಮಂತೇಗೌಡರು, ಥ್ಯಾಂಕ್ ಯು ಸರ್. ಕೀರ್ತನ್ ಮಂಜಪ್ಪ ಅವರು, ಥ್ಯಾಂಕ್ ಯು ಸರ್ ನಿಮಗೆ. ಅಂಡ್ ಶೇಖರ್ ಸರ್, ಥ್ಯಾಂಕ್ ಯು. ಅಂಡ್ ಶಿವಣ್ಣ ಸರ್, ಥ್ಯಾಂಕ್ ಯು ಸರ್. ಮೋಹನ್, ಥ್ಯಾಂಕ್ ಯು ಸರ್. ಲಕ್ಷ್ಮೀ ಪ್ರಕಾಶ್ ಅವರೇ, ಥ್ಯಾಂಕ್ ಯು. ನರಸಿಂಹಮೂರ್ತಿ ಅವರು, ಥ್ಯಾಂಕ್ ಯು ಸರ್. ಲಕ್ಕಪ್ಪ ಸರ್, ಥ್ಯಾಂಕ್ ಯು. ರೋಹನ್ ಸರ್, ಥ್ಯಾಂಕ್ ಯು. ಪ್ರಕಾಶ್ ಸರ್, ಥ್ಯಾಂಕ್ ಯು. ರವಿ ಕೆರೆ ಗುಡ್ದಹಳ್ಳಿ, ಥ್ಯಾಂಕ್ ಯು ಸರ್. ಅಂಡ್ ನವೀನ್ ಭಾರತ್, ಥ್ಯಾಂಕ್ ಯು ಸರ್ ನಿಮಗೆ. ಅಂಡ್ ಜಿನಿತ್ ಗೌಡ್ರೆ, ಥ್ಯಾಂಕ್ ಯು. ಭರತ್ ಅವರು, ಥ್ಯಾಂಕ್ ಯು ಸರ್. ಅಂಡ್ ಜೈ ಕರ್ನಾಟಕದ ಜಗದೀಶ್ ಸರ್, ಥ್ಯಾಂಕ್ ಯು. ದೇವರಾಜ್ ಸರ್, ತಮ್ಗೌಡ, ಥ್ಯಾಂಕ್ ಯು. TM ಗೌಡ್ರು, ಥ್ಯಾಂಕ್ ಯು ಸರ್. ಅಂಡ್ ಲಕ್ಷ್ಮಣ್ ಸರ್, ತಮ್ಗೂ ಥ್ಯಾಂಕ್ ಯು. ಅಂಡ್ M&M ಮಂಜು ಸರ್ ಅವರು, ಥ್ಯಾಂಕ್ ಯು. ಅಂಡ್ ಶ್ರೀ ತಿಮ್ಮಣ್ಣ ಸರ್, ಥ್ಯಾಂಕ್ ಯು. ಅಂಡ್ ರಾಜಣ್ಣ ಸರ್, ಥ್ಯಾಂಕ್ ಯು. TTP ಚಂದ್ರು ಸರ್, ಥ್ಯಾಂಕ್ ಯು ನಿಮಗೆ. TTP ಮುನ್ರಾಜು ಅವರು, ಥ್ಯಾಂಕ್ ಯು. ಪಾಪಣ್ಣ ಸರ್, ಥ್ಯಾಂಕ್ ಯು ನಿಮಗೆ. ಒಟ್ಟಾರೆಯಾಗಿ ಅನೇಕ ಸಪೋರ್ಟ್ ಮಾಡಿರುವಂತಹ ಎಲ್ಲ ವರದಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮ್ಯಾಚ್ ಆನ್ ಆಗುತ್ತೆ ಮತ್ತೆ ಇವಾಗ. ಅಲ್ಲಿ ಪಂದ್ಯದ ಜಯಕ್ಕಾಗಿ ಮೊದಲ ಇನ್ನಿಂಗ್ಸ್ ನ ಹಂತದಲ್ಲಿ ಪವರ್ ಸ್ಟಾರ್ 31 ಓಟವನ್ನು ಟಾರ್ಗೆಟ್ ಆಗಿ ನೀಡಿದೆ. ಅಲ್ಲಿ ಡಿ ಕ್ಯೂಬ್ ತಂಡ
30 ಚೆಂಡುಗಳಲ್ಲಿ 31 ಓಟವನ್ನು ದಾಖಲಿಸಿಕೊಳ್ಳಬೇಕಾಗುತ್ತೆ. ಬಿರುಸಿನ ಆಟಗಾರರು ರವಿ ಮತ್ತೆ ಬಿಂದುಸಾರ ಎಂಟಿಯನ್ನು ಪಡೆದಿದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ತೋರ್ಪಡಿಸುವಂತೆ ಎಸೆಗಾರ ಸುನೀಲ. ಇನ್ನು ಹಂತದಲ್ಲಿ ರನ್ ಮಿಷನ್ ರವಿ ಸ್ಟ್ರೈಕ್ ಅಲ್ಲಿದ್ದಾರೆ. ಲೆಟ್ಸ್ ಪ್ಲೇ. ಮೊದಲ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ನೆಗೆತವನ್ನ ಕಾಣ್ತಾ ಇದೆ. ಡಾಟ್ ಬಾಲ್ ಆಗ್ತಾ ಇದೆ ಕೂಡ. ಚಿಕ್ಕಸಾಂದ್ರ ಕ್ರಿಕೆಟ್ ಅಭ್ಯಾಸ ಆಗ್ತಾ ಇದೆ. ಈ ನಡುವೆ ತೀರಾ ಕ್ಲೋಸ್ ಕಾಲ್. ಸಿದ್ದು ಹೊಸಮನೆಯವರು ರವಿ ಇವರಿಗೆ ಆಟ್ರಿಕ್ 4ಗೆ ಬೌಂಡ್ರಿಗೆ 1,000 ಘೋಷಣೆ ಮಾಡ್ತಿದ್ದಾರೆ. ಇಲ್ಲಿ ಅಲ್ಲಿ ಕೌಶಿಕ್ ರವರು ಒಂದು ಕ್ಯಾಚ್ ಅನ್ನು ಪಡೆದ್ರೆ ವಿನೋದ್ ಮಚ್ಚಿರವರಿಂದ 1,000 ಘೋಷಣೆ ಇದೆ. ಈ ನಡುವೆ ಸೇರ್ಕಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಸುನಿಲ್ ಬೆಳ ಒಂದು ವಿಕೆಟ್ ತೆಗೆದ್ರೆ ಕಿರಣ್ ರವರಿಂದ 5,000 ಘೋಷಣೆ ನೀಡ್ತಾ ಇದ್ದಾರೆ. ಸಾರಿ, ವೇಣುರವರಿಂದ. ಸುನೀಲ್ ಅಂತ ಚೆಂಡು ಬೌಲರ್ಸ್ ಬ್ಯಾಕ್ ಟ್ರೈ ಆಡೋಣಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಕಂಬ್ಯಾಕ್ ಅನ್ನ ಸುನೀಲ್ ಮಾಡ್ತಾ ಇದ್ದಾರೆ. ಒಂದೆಡೆ ಮಂಜು, ಇನ್ನೊಂದೆಡೆ ಸುನೀಲ. ನಾನ್ ಸ್ಟ್ರೈಕ್ ಅಲ್ಲಿ ಬಿಂದುಸಾರ ಇದ್ದಾರೆ. ಈ ನಡುವೆ ಸೇರ್ಕಂತ ಚೆಂಡು ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆಯನ್ನ ಕೌಶಿಕ್ ಗೌಡ್ರು ಮಾಡ್ತಾ ಇದ್ದಾರೆ. ಮೊದಲವನ್ನು ಚಾಲ್ತಿಯಲ್ಲಿ ಒಂದೋಟದ ಮುಖಾಂತರವಾಗಿ ಮಂಜು ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಕೊನೆ ಚೆಂಡಿಗಾಗಿ ಮತ್ತೆ ಮೊದಲವನ್ನು ಚಾಲ್ತಿಯಲ್ಲಿ ಸುನೀಲ ಎಸೆಗಾರಿಕೆ ಭಾಗದಲ್ಲಿ. ಒಂದು ವಿಕೆಟ್ಗೆ 1,000. ಕವರ್ಸ್ ಮೇಲೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ತಂಡದ ಒಟ್ಟುವರಿಗಳಿಗೆ 2 ಓಟಗಳು. ಓವರ್ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತಾದ ಓವರ್ಗಳ ಸಂಖ್ಯೆ 1 ಓವರ್ಗಳ ಮುಕ್ತಾದ ಬಳಿಕ ತಂಡದ ಒಟ್ಟುವರಿಗಳಿಗೆ 2 ಓಟಗಳು. 2 ವಿತೌಟ್ ಲಾಸ್. ಕಂಪ್ಲೀಷನ್ ನಂಬರ್ 1. 24 ಎಸೆತ 29 ಓಟಗಳು ಬರಬೇಕಾಗಿದೆ. ಮೊದಲ ಇನ್ನಿಂಗ್ಸ್ ಆರಂಭವನ್ನು ಕಂಡಂತ ಪವರ್ ಸ್ಟಾರ್ ಕೂಡ ಇದೇ ರೀತಿಯ ಒಂದು ಆರಂಭವನ್ನು ಕಂಡು ಆ ಬಳಿಕ ಆಡಿದಂತ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರದರ್ಶನ ತೋರ್ಪಡಿಸುವ ಮುಖಾಂತರವಾಗಿ 30 ಓಟವನ್ನು ದಾಖಲಿಸಿದ್ರು. ನ್ಯೂ ಬಾಲರ್ ಸ್ವಾಮಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆಯನ್ನು ಮಾಡಿಕೊಂಡು ಎಸೆಗಾರಿಗೆ ಜಮಾಣನ್ನು ಮಾಡುವಂತ ಲೆಕ್ಕಾಚಾರ. ಸ್ವಾಮಿ ಎಸ್ ಅಂತ ಮೊದಲ ಚೆಂಡು ಪಾಯಿಂಟ್ ಮೇಲ್ ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸ್ಕೋರ್ 3 ಬಹಳಷ್ಟು ಒಂದು ಜಾನ್ ಮೆತ್ತನೆ ಆಟವನ್ನು ಆಡ್ತಾ ಇದ್ದಾರೆ. ತಟ್ಟಿ ಮುಟ್ಟಿ ಓಡುವಂತ ಲೆಕ್ಕಾಚಾರ. ಈ ಹಂತದಲ್ಲಿ ತಂಡದ ಒಟ್ಟುವರಿಗಳಿಗೆ 4 ಓಟಗಳು. ಈ ನಡುವ ಶಾರ್ಟ್ ರೈಸಿಂಗ್ ಡೆಲಿವರಿ. ತೀರ ನಗತವನ್ನ ಕಾಣ್ತಾ ಇದೆ. ಸ್ವಾಮಿರವರು ಒಂದು ವಿಕೆಟ್ಸ್ ಪಡೆದ್ರೆ 1,000 ನಿಮ್ಮ ಆತ್ಮೀಯರಿಂದ. ಜಯಂತ್ ರವರಿಂದ 1,000 ಘೋಷಣೆ ಇದೆ. ಸ್ವಾಮಿ ತೀರ ಯಾರ್ಕರಾಗಿ ಚೆಂಡು ಬೀಳ್ತಾ ಇದೆ. ಹೋತಾರಿಯ ಪತನ. ಸ್ವಾಮಿ ಮ್ಯಾಚ್ ಆದ್ಮೇಲೆ ಅಲ್ವಾ ಸರ್? ಮ್ಯಾಚ್ ಆದ್ಮೇಲೆ ಬಂದು ಇಲ್ಲಿ 1,000 ಕೂಡ ಜಯಂತ್ ರವರು ನೀಡ್ತಾರೆ. ಅಲ್ಲಿ ಕೀಪರ್ಸ್ ಅಂಪೈರ್ ಸ್ವಲ್ಪ ವಿಕೆಟ್ಸ್. ಓಕೆ, ಅಂಡ್ ಸ್ಪೆಕ್ಟೇಟರ್ಸ್ ಇವಾಗ ಒಂದು ಗೇಮ್ ಇದೆ, ಚೇರ್ ಮಾಡಬೇಕು.
ಎರಡು ಟೀಮ್ ಹೆಸರು ಹೇಳ್ತೀವಿ. ಪವರ್ ಸ್ಟಾರ, ಜೋರಾಗಿ ಹೇಳ್ಬೇಕು. ಪವರ್ ಸ್ಟಾರ, ಡಿ ಕ್ಯೂಬಾ. ಪವರ್ ಸ್ಟಾರ, ಡಿ ಕ್ಯೂಬಾ. ಪವರ್ ಸ್ಟಾರ, ಡಿ ಕ್ಯೂಬಾ. ಯಾರ್ದು ಧ್ವನಿ ಕೇಳಿಸ್ತಿಲ್ಲ ಸರಿಯಾಗಿ, ನನಗೆ ಮತ್ತೆ ಮಾಡಿಸ್ತೀನಿ. ಓಕೆ, ಅಲ್ಲಿ ನ್ಯೂ ಬ್ಯಾಟರ್ ಮಹೇಶ ಎಂಟ್ರಿಯನ್ನು ಪಡೆದಿದ್ದಾರೆ. ಅಲ್ಲಿ ಪವರ್ ಸ್ಟಾರ್ ಮತ್ತೆ ಡಿ ಕ್ಯೂಬ್ ಒಟ್ಟಾರೆ ಚಸ್ಕಾ ಮಸ್ಕಾ ಇದೆ. ಪಂದ್ಯಾಟನ ಅದ್ಯಾವ ತಡ ಜಯಿಸ್ತಾರೆ ಕಾದ್ ನೋಡಬೇಕಾಗಿದೆ ಕೂಡ. ಎಸ್, ಬೌಲಿಂಗ್ ಮಾಡ್ಬೇಕಾದ್ರೆ ಯಾರಕ್ಕೆ ಹೋಗೋಂಗಿಲ್ಲ, ಅದಕ್ಕೂ ಸಪೋರ್ಟ್ ಮಾಡ್ತಾರೆ ಸ್ಪೆಕ್ಟೇಟರ್ಸು. ಬಹಳಷ್ಟು ಉತ್ತಮ ರೀತಿಯ ಸಿಗಾರಿಕೆಯನ್ನು ಮಾಡಿದ್ರು. ತಟ್ಟಿ ಮುಚ್ಚಿ ಹೊಡೆಯುವಂತ ಪ್ರಯತ್ನ. ಮಹೇಶ್ ದಾಖಲಿಸುವಂತ ಪ್ರತಿಯೊಂದು ಬೌಂಡ್ರಿಗೆ 5,000 ಘೋಷಣೆ ನೀಡ್ತಾ ಇದ್ದಾರೆ ವೇಣೂರವರಿಂದ. ಮಹೇಶ್ ಅವರಿಂದ 5,000 ಅಲ್ಲ, ಮಹೇಶ್ ಅವರಿಗೆ ವೇಣೂರವರು ನೀಡ್ತಾರೆ 5,000 ಒಂದು ಬೌಂಡ್ರಿಗೆ. ಓಕೆ, ಶಾರ್ಟ್ ರೈಸಿಂಗ್ ಡೆಲಿವರಿ, ಓವರ್ ಮುಕ್ತವನ್ನ ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2, 5 ಫಾರ್ ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್ಸ್. 5ಕ್ಕೆ 1. ಕ್ಲಬ್ ಪ್ರಕಾಶ್ ಅವ್ರ ಕಡೆಯಿಂದ ಮಹೇಶ್ ಅವ್ರಿಗೆ 5,000 ಘೋಷಣೆ, 1 ಬೌಂಡ್ರಿಗೆ ಕ್ಲಬ್ ಪ್ರಕಾಶ್ ಅವ್ರ ಕಡೆಯಿಂದ. ಅಂಡ್ ಇವಾಗ ಮತ್ತೆ ಸ್ಪೆಕ್ಟೇಟರ್ಸ್ ಎಲ್ಲರೂ ಬಹಳ ಚಳಿ ಇದೆ ಅಲ್ವಾ? ಸೊ ಚಳಿಗೆ ಏನ್ ಮಾಡ್ಬೇಕು? ಚಪ್ಪಾಳೆ ಹೊಡಿಬೇಕು. ಆಕ್ಟಿವ್ ಆಗ್ತೀರಾ ಇವಾಗ? ಚಪ್ಪಾಳೆ ಬರ್ಲಿ 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 ಚಪ್ಪಾಳೆ. ಓಕೆ, ನ್ಯೂ ಬಾಲರ್ ಮತ್ತೆ ಸಿಗಾರಿಕೆ ಭಾಗದಲ್ಲಿ ಸುನಿಲ್ ರವನ ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಚೆಂಡು ಲೆಡ್ ಕಾರ್ಡ್ ಶಾಟ್, ಚಿಕ್ಕಿ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ ಮಹೇಶ. ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಕ್ಲಬ್ ಪ್ರಕಾಶ್ 5,000 ಅವ್ರು ಸೆಂಡ್ ಮಾಡ್ತಾ ಇದ್ರೆ ಫೋನ್ ಪೇ ಅಲ್ಲಿ ಮಹೇಶ್ ಅವ್ರಿಗೆ ಬಂತು 5,000. ಅಂಡ್ ಇವಾಗ ಪುನೀತ್ ಅವರು 1,000 1 ವಿಕೆಟ್ಗೆ. ನೋಡ, ವೇಣೂರವರು ಗೂಗಲ್ ಪೇ ಮಾಡ್ತಾ ಇದ್ದಾರೆ. ಈ ನಡುವೆ ವೈಡ್ ಬಾಲ್. ಅಲ್ಲಿ ಸುನಿಲ್ ರವರು 1 ವಿಕೆಟ್ಸ್ ಅನ್ನು ಪಡೆದ್ರೆ 1 ವಿಕೆಟ್ಸ್ಗೆ 1,000 ಘೋಷಣೆ ನೀಡ್ತಾ ಇದ್ದಾರೆ ಸಂತೋಷ್ ಅವರು. ಓನ್ಲಿ ಗೂಗಲ್ ಪೇ, ಫೋನ್ ಪೇ, ಯಾಂಡ್ ಪೇ ಇಲ್ಲ. ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ನಂಬಲ ಸಾಧ್ಯ ರೀತಿಯಲ್ಲಿ 1 ಕ್ಷೇತ್ರ ಲಕ್ಷಣ ಮಾಡ್ತಾ ಇದ್ದಾರೆ ಕೂಡ. ಕೌಶಿಕ್ ಗೌಡ್ರು ಕೆಜಿ ಜರ್ಸಿ ಸಂಖ್ಯೆ 12 ಇದೆ, ಮೇಲೆ ಕೆಜಿ ಕೆಳಗೆ 12. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ನಡುಬಲ ಸೇರ್ಪಡೆ ಆಗ್ತಾ ಇದೆ ಕೂಡ. ಸುನಿಲ್ಗೆ ಮತ್ತೆ 1,000 ಘೋಷಣೆ ನೀಡ್ತಾ ಇದ್ದಾರೆ ಜಯಂತ್ ರವರಿಂದ. ಸುನಿಲ್ ಈ ನಡುವಂತ ಚೆಂಡು ಲೆಗ್ ಬೈ ಸೂಚನೆ ನೀಡ್ತಾ ಇದ್ದಾರೆ. ಅಲ್ಲಿ ಬ್ಯಾಟ್ಸ್ಮನ್ಗಳು ಕೂಡ ಕ್ರೀಡಾ ಸ್ಫೂರ್ತಿಯಾಗಿ ಮೆರೀತಾ ಇದ್ದಾರೆ. ಲೆಗ್ ಬೈ ಸೂಚನೆ ಎನ್ನುವ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರೋದು ಬೇಕು. ಈ ತರದ್ದು ಬ್ಯಾಟರ್ ಬೇಕು. ನೋಡಿ, ಅವರೇ ಒಪ್ಕೊಂಡ್ರು ಕ್ರೀಡಾ ಸ್ಫೂರ್ತಿ. ಅವ್ರ ಬ್ಯಾಟರ್ಗೊಂದು ಚಪ್ಪಾಳೆ ಬರ್ಲಿ ಅಪ್ಪ. ಸ್ಮಾರ್ತ ಸುನಿಲ್ ನಡುವಂತ ಚೆಂಡು ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಕಮರ್ಸ್ ಮೇಲೆ ವಾಗ್ದಾಳಿ ಚೇತು ಮಾಡ್ತಾ ಇದ್ದಾರೆ. ಒಂದೊಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ ಕೂಡ. ಕ್ರಿಕೆಟ್ ಹಂತದಲ್ಲಿ ಕಂಡುಕೊಂಡ್ರೆ ಈ ರೀತಿಯ ಒಂದು ಕ್ಷೇತ್ರ ರಕ್ಷಣವೇ ಪಂದ್ಯದ ಜಯಕ್ಕೆ ಉಳಿವಾಗುತ್ತೆ ಕೂಡ. ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ತೀರ ವೈಡ್ ಬಾಲ್. ಮತ್ತೆ ಸುನೀಲ ಹಸಗಾರಿಕೆ ಭಾಗದಲ್ಲಿ
ಸುನೀಲ ಸತ್ತ ಚೆಂಡು ತೀರಾ ಪರ್ಫೆಕ್ಟ್ ಪವರ್ ಶಾಟ್ ಅನ್ನು ದಾಖಲಿಸಿದ್ರು ಕವರ್ಸ್ ಮೇಲ್ ಭಾಗದಲ್ಲಿ. ಬೌಂಡ್ರಿ ದಾಖಲಾತಿಯನ್ನು ಕಾಣುವ ಮುಖಾಂತರವಾಗಿ ಓವರ್ ಕೂಡ ಮುಕ್ತವನ್ನ ಕಾಣ್ತಾ ಇದೆ. And ಇವಾಗ ಬೇಕಾಗಿರೋದು ಹೇಳಿ ಪಿಕೆ 17ಕ್ಕೆ 1 ವಿಕೆಟ್ಸ್ ಅನ್ನ ಮಾತ್ರ ಕಳೆದುಕೊಂಡಿದ್ದಾರೆ. ಇನ್ನು ಕೂಡ ಬ್ಯಾಟ್ಸ್ಮನ್ಸ್ ಇದ್ದಾರೆ. 12ಕ್ಕೆ 14 ಪಂದ್ಯಾಟ ಚಸ್ಕ ಮಸ್ಕ. ಇನ್ನು ಅರ್ಧಾಂಶ ಫಲಿತಾಂಶ ಬಾಕಿ ಇದೆ. 12ಕ್ಕೆ 14 ಹೊಡಿತಾರ ಅಲ್ಲಿ ಡಿ ಕ್ಯೂಬಾ ಪವರ್ ಸ್ಟಾರ ಡಿ ಕ್ಯೂಬಾ ಪವರ್ ಸ್ಟಾರ ಡಿ ಕ್ಯೂಬಾ ಪವರ್ ಸ್ಟಾರ. ನೋಡ 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 ಕ್ರಿಕೆಟ್ ನಾವು ಹೇಳಿದ ಹಾಗೆ ಅದೃಷ್ಟದ ಆಟ. 12ಕ್ಕೆ 14 ನಾವು ನೋಡಿದ ಹಾಗೆ ಡಿ ಕ್ಯೂಬ್ ತಂಡ ಬಹಳಷ್ಟು ಒಂದು ಪಾಯಿಂಟ್ಸ್ ಟೇಬಲ್ ಕೆಳ ಹಂತದಲ್ಲಿತ್ತು. ಅವರ ಆಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನ ತೋರ್ಪಡಿಸುವ ಮುಖಾಂತರವಾಗಿ ಫೈನಲ್ ಎಂಟನ್ನು ಪಡೆದು ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. 12 ಸೆತ 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 17 for 1. ಚೆಕ್ ಚೆಕ್. ಫೈನಾನ್ಸ್ ಮುನ್ರಾಜಣ್ಣ ಬಂದವ್ರೆ. ಕೈ ತುಂಬಾ ದುಡ್ಡು ಚಿಕ್ಕಸಂದ್ರದ ಫೈನಾನ್ಸ್ ಮುನ್ರಣ್ಣ ದುಡ್ಡು ಹಿಡ್ಕೊಂಡ್ ಬಂದವ್ರೆ ಇಲ್ಲಿ. ಫೈನಾನ್ಸ್ ಮುನ್ರಾಜಣ್ಣ ಜೈ. ಓಕೆ, ಹಸಿಗಾರಿಕೆ ಭಾಗದಲ್ಲಿ ಕೃಪಾರವನ್ನು ಕರೆತರುವಂತ ಪ್ರಯತ್ನ ಮಾಡ್ತಾ ಇದೆ ನ್ಯೂ ಬಾಲರ್ ಕೃಪಾ. ಅಲ್ಲಿ ಅಂಪೈರ್ಸ್ ಕಾಲ್ ಫೈನಲ್ ಕಾಲ್ ಆಗಿರುತ್ತೆ. ಫೈನಲ್ ಕಾಲಾಗ ಯಾವ ತಂಡ ಫೈನಲ್ ಪಂದ್ಯವನ್ನು ಜಯಿಸಿ ಮೊದಲ 3ನೇ ವರ್ಷದ ಬೆಳ್ಳಿ ಟ್ರೋಫಿಯನ್ನು ಪಡೆದುಕೊಳ್ತದೆ ಕಾದು ನೋಡಬೇಕಾಗಿದೆ ಕೂಡ. ಕೃಪಾ ಹಸಿಗಾರಿಕೆ ಭಾಗದಲ್ಲಿ ಕೃಪಾಸ್ ಅಂತ ಚೆಂಡು ಬಹಳಷ್ಟೊಂದು ಜಾಣಮತನ ಆಟವನ್ನು ಆಡ್ತಾ ಇದ್ದಾರೆ. ತಟ್ಟಿ ಮುಚ್ಚಿ ಓಡುವಂತ ಲೆಕ್ಕಾಚಾರ. ಬಹುಶಃವಾಗಿ ಬೇರಸಿನ ಆಟವನ್ನು ಆಡುವಂತ ಆಟಗಾರ ಮಂಜ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಇದೇ ಹಂತದಲ್ಲಿ ಮಹೇಶ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಬಿರುಸಿನ ಆಟಗಾರರಿಗೆ ಸ್ಟ್ರೈಕ್ ರೊಟೇಟಿಂಗ್ ಆಟವನ್ನು ಆಡ್ತಾ ಇದ್ದಾರೆ. ಎರಡನೇ ಬಾರಿ ಹಸಿರ್ಕಂತ ಚೆಂಡು ಈ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಹಸಿಗಾರಿಕೆಯನ್ನು ಮಾಡಿದ್ರು ಕೂಡ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಜವಳನ್ನು ಮಾಡ್ತಾ ಇದ್ದಾರೆ. ಓಕೆನಾ ಬ್ಯಾಟರ್? ಓಕೆನಾ ನೋಡಿ ಬ್ಯಾಟರ್ ಓಕೆನಾ? ಬ್ಯಾಟರ್ ಎಸ್ ಎಸ್ ಎಸ್. ಕ್ರಿಕೆಟ್ ಹೀಗೆ ರೀ. ಈ ನಡುವೆ ಮಹೇಶ್ ಇನ್ನಿಂಗ್ ಸಾಧ್ಯವನ್ನ ಕಾಣ್ತಾ ಇದೆ. ಎರಡನೇ ವಿಕೆಟ್ಸ್ ಅನ್ನ ಡಿ ಕ್ಯೂಬ್ ತಂಡ ಕಳ್ಕೊಳ್ತಾ ಇದೆ. ಹದಿನೆಂಟಕ್ಕೆ ಎರಡನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಕೂಡ. ಒಂಬತ್ತು ಸತ 13 ಓಟಗಳು ಬರಬೇಕು. 9 ಬಾಲ್ 30 ರನ್ಸ್ ರಿಕ್ವೈರ್. 13 9ಕ್ಕೆ 13 9 ಬಾಲ್ 9ಕ್ಕೆ 13 9ಕ್ಕೆ 13 ಹೊಡಿತಾರ ಸ್ಪೆಕ್ಟೇಟರ್ಸ್. ಯಾಕೆ ಚೇರ್ ಕಡಿಮೆ ಆಯ್ತು? 9ಕ್ಕೆ 13 ಬೇಕಾಗಿದೆ. ಚಳಿ ಜಾಸ್ತಿ ಆಯ್ತು. ಚಳಿ ಜಾಸ್ತಿ ಆದ್ರೂ ಸಂಡೇ ಇವತ್ತು ಭಾನುವಾರ ಬಾಡ್ಬೋಟ ಆ ಜೊತೆಗೆ ಅದೆಲ್ಲ ಹೇಳಂಗಿಲ್ಲ. ಓಕೆ ಓಕೆ ಎಕ್ಸೆಟ್ರಾ ಎಕ್ಸೆಟ್ರಾ. 9 ಸತ 13 ಓಟಗಳು ಬರಬೇಕಾಗಿದೆ. ನ್ಯೂ ಬ್ಯಾಟ್ಸ್ಮನ್ ರವಿ ಲೀಗ್ ಹಂತದಲ್ಲಿ ಸೋಲನ್ನು ಕಾಣುವಂತ ತಂಡವನ್ನ ಬೌಂಡರಿ ಮುಖಾಂತರವಾಗಿ ಪಂದ್ಯವನ್ನು ಜಯಿಸಿಕೊಂಡಂತ ಆಟಗಾರ. ಈ ನಡುವೆ ವೈಡ್ ಬಾಲ್ ಸೂಚನೆಗಳು ಬಂದವರಿಗೆ ಕಾಣ್ತಾ ಇದೆ. ಒಂದು ಆಟದ ಸೇರ್ಪಡೆ ಕೂಡ ಅಂಕಿಅಂಶ ಪಡೆಯನ್ನು ತಲುಪ್ತಾ ಇದೆ. 9ಕ್ಕೆ 12
ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ಈಗ 8ಕ್ಕೆ 12 ಕೇವಲ 3 ಬೌಂಡರಿ ಅವಶ್ಯಕತೆ ಇದೆ. ಡ್ಯೂಕ್ಯೂ ವಿರುದ್ಧವಾಗಿ ಪವರ್ ಸ್ಟಾರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ ಕೂಡ. 8ಕ್ಕೆ 12 ಬೌಲರ ಬ್ಯಾಟರ ಡಾಟ್ ಬಾಲ ಬೌಂಡ್ರಿನ ನಡುವಸಂತ ಚೆಂಡು ಬೌಂಡರಿಯನ್ನು ಅಟ್ಟಾಯಿಸ್ತಾ ಇದ್ದಾರೆ ಕೂಡ. ಶ್ರೀನಿ ಒಂದಾಟದ ಸೇರ್ಪಡೆ ಆಗ್ತಾ ಇದೆ. 7ಕ್ಕೆ 11 ಪಂದ್ಯಾಟ ರೋಚಕ ರೋಮಾಂಚನ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ನೋಡುಗರಿಗೆ ತುದಿಗಾಲಿನಲ್ಲಿ ಕೂಡ ನಿಲ್ಲಿಸ್ತಾ ಇದೆ ಒಂದು ಪಂದ್ಯಾಟ ಕೂಡ. ಏಳಕ್ಕೆ 11 ನೋಡುಗರಿಗೆ ಬಹಳಷ್ಟು ಒಂದು ಗಮ್ಮತ್ತಿದೆ. 7ಕ್ಕೆ 11 ಓಟಗಳು ಬರಬೇಕಾಗಿದೆ ಕೂಡ. ಕೃಪಾ ಬೌಲರ್, ರವಿ ಬ್ಯಾಟರ್. ಆಹಾ ಚಮಕ್ ಚಲೋ ಚಮಕೋ, ಕೃಪಂಗೆ ಚಮಕೋ. ಇದು ಬೌಂಡ್ರಿನ ಡಾಟ್ ಬಾಲ ಸಿಂಗಲ್ ಸಾ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ಒಂದು ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನ ಪಡಿತಾ ಇದ್ದಾರೆ. ಕೃಪಾ ಮೈನ್ ಟರ್ನಿಂಗ್ ಪಾಯಿಂಟ್ ವಿಕೆಟ್ಸ್ ಅನ್ನ ಕೂಡ ಪಡಿತಾ ಇದ್ದಾರೆ ಕೂಡ. ಈ ಹಂತದಲ್ಲಿ ರವಿ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಇದು ಪದ್ಯದ ಬದಲಾವಣೆಯನ್ನು ಮಾಡುವಂತಹ ಸಂದರ್ಭ ಬಂದಿರುವಂತದ್ದು. ಇವಾಗ ತಂಡದ ಆಟಗಾರ ಪ್ರಮುಖ ಬ್ಯಾಟರ್ ಹೊರಗೆ ನಡೀತಾ ಇರುವಂತದ್ದು ರವಿ ಇವಿ. ಅಂತಿಮ 6 ಎಸೆತ 11 ಓಟಗಳ ಅವಶ್ಯಕತೆ. 6ಕ್ಕೆ 11 6ಕ್ಕೆ 11 ಮತ್ತೆ ಪಿಕೆ ಚಿಕ್ಕಮಗಳೂರಿಂದ ಬೆಂಗಳೂರು ಚಿಕ್ಕಚಂದ್ರಕ್ಕೆ. ತೆಗೆಯೋ 6 ಎಸೆಗಳ ಮುಂದೆ 11 ಓಟಗಳು ಬರಬೇಕಾಗಿದೆ. 6 ಬಾಲ್ 11 ರನ್ಸ್ ರಿಕ್ವೈರ್. ಕ್ರಿಕೆಟ್ ಅದೃಶ್ಯ ನತದೃಶ್ಯದ ಆಟ. ನಾವು ಹೇಳಿದ ಹಾಗೆ ಲೀಗ್ ಪಂದ್ಯಾಟದಲ್ಲೂ ಕೂಡ ಇದೇ ರೀತಿ ಒಂದು ಅಂಶದಲ್ಲಿ ಭರ್ಜರಿ ಬೌಂಡರಿ ದಾಖಲಿಸಿ ರವಿ ಪಂದ್ಯಾಟವನ್ನು ಜಯಿಸಿದ್ರು. ಗಂಗಣ್ಣ ಅದೇ ರೀತಿ 3 ಎಸೆಗಳಲ್ಲಿ 9 ಓಟಗಳು ಬೇಕಾಗಿದ್ದಾಗ 2 ಬೌಂಡರಿ ದಾಖಲಿಸಿ ಪಂದ್ಯಾಟದ ಸಮಬಲವನ್ನು ಕಾಣಂತ ಲೆಕ್ಕಾಚಾರಗಳು ಆ ನಿದರ್ಶನ ಈಗಾಗಲೇ ಅಂಕಣದ ಭಾಗದಲ್ಲಿ ಕಂಡಿದ್ದೇವೆ. ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್ ಇರುತ್ತೆ. ಫೈನಲ್ ಪಂದ್ಯ ಟೈ ಆಗುತ್ತಾ? ಸೂಪರ್ ಓವರ್ ಕಾತುರದಿಂದ ಕಾಯ್ತಾ ಇದೀವಿ ನಾವು ಕೂಡ. ಕಾದ್ ನೋಡ್ಬೇಕಿದೆ. 6ಕ್ಕೆ 11 ಇನ್ನೊಂದು ಸೂಪರ್ ಓವರ್ ನೋಡ್ಬೇಕಾಗತ್ತೆ. ಇಲ್ಲಿ ಹೊಡಿತಾರ, ಇಲ್ಲಿ ಪಂದ್ಯಾಟ ಟೈ ಆಗುತ್ತಾ ನೋಡೋಣ. ಇವಾಗ ಬೌಲರ್ ಮೂರ್ತಿ, ಬ್ಯಾಟರ್ ಇಲ್ಲಿ ರವಿ. 1,000 ಜನ ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಕ ವಿವರಣೆಯನ್ನ ಲೈವ್ ನಲ್ಲಿ ನೋಡ್ತಾ ಇದ್ದಾರೆ. ಯಾಸಿನ್ ರವರ ಒಂದು ಸಂಸ್ಥೆ ಕೂಡ ವೈಸ್ ಫೋರ್ಸ್ ಸತತವಾಗಿ 4 ದಿನಗಳ ಕಾಲ ಲೈವ್ ಸ್ಟ್ರೀಮಿಂಗ್ ಅನ್ನು ಕೂಡ ಮಾಡ್ತಾ ಇದೆ. ಲೈವ್ ವ್ಯೂವರ್ಸ್ 1,000 ಹೆಚ್ಚಕ್ಕೂ ಒಂದು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ ಕೂಡ. ಮೂರ್ತಿ ಅಸತ್ತ ಚೆಂಡು ಕ್ಯಾಚ್ ಬ್ಯಾನ್ ಔಟಿಗಾಗಿ ಮನವಿಗೆ ಪುರಸ್ಕಾರ. ರವಿ ಔಟ್. 5 ಎಸೆತ 11 ಓಟಗಳ ಅವಶ್ಯಕತೆ ಇದೆ. ಇನ್ನು ಕೂಡ ಮ್ಯಾಚ್ ಆನ್ ಅಲ್ಲಿದೆ. ಬೇಕಾಗಿದೆ ಬೌಂಡ್ರಿಗಳು. ಅದ್ಯಾವ ರಣಧೀರ ಬ್ಯಾಟರ್ ಬರ್ತಾನೆ ಇವಾಗ ಕಾದು ನೋಡಬೇಕಿದೆ. ರಣಕಲಿ ಬೌಲರ್ ಮೂರ್ತಿ ಮೊದಲನೇ ಬಾಲ್ ಅಲ್ಲೇ ವಿಕೆಟ್ ಅನ್ನ ತಗೊಂಡಿದ್ದಾರೆ. ಇವಾಗ ಬ್ಯಾಟರ್ಗೆ ಒಂದಷ್ಟು ಚರ್ಚೆ ಮಾಡಿ ಕಳಿಸ್ತಾ ಇರೋದು ಡಗ್ಔಟ್ ನಲ್ಲಿ ಡಿ ಕ್ಯೂಬಾ ಪವರ್ ಸ್ಟಾರ. ಈಗ ಚಕ್ರವ್ಯೂಹ ನಿರ್ಮಾಣ ಮಾಡ್ಕೊಂಡು ಚರ್ಚೆ ಮಾಡ್ತಿರೋದು. ರಣಧೀರ ಬೌಲರ್ ಮೊದಲನೇ ಬಾಲ್ ಅಲ್ಲೇ ವಿಕೆಟ್ ಅನ್ನ ತಗೊಂಡ್ರೆ ಹೊಸ ಬ್ಯಾಟರ್ ಬರ್ತಿದ್ದಾನೆ ಪಿಕೆ. ಗಿರೀಶ ಹೊಸ ಬ್ಯಾಟರ್ ಈಗ ಅಂಕಣದ ಭಾಗದಲ್ಲಿ ಎಂಟಿಯನ್ನು ಪಡಿತಾ ಇದ್ದಾರೆ. ಗಿರೀಶ ಅಂಕಣಕ್ಕೆ ಪ್ರವೇಶ. ಆಲ್ರೌಂಡರ್ ಆದರ್ಯ ಆಟವನ್ನು ಆಡುವಂತ ಆಟಗಾರ ಕೂಡ ಗಿರೀಶ್. ಮತ್ತೆ ಮೂರ್ತಿ ಮಿಂಚಿನಂತಹ ದಾಳಿ ವಿಕೆಟ್ ಅನ್ನ ಪಡ್ಕೊಂಡಿರುವಂತಹ ವಿಕೆಟ್ ಟೇಕಿಂಗ್ ಬೌಲರ್ ವಿಕೆಟ್ ವೀರ. ಈ ವೀರ ಸಮರಾಗ್ರಣಿ ಬ್ಯಾಟರ್ ನ ಕಟ್ ಆಗ್ತಾನ ನೋಡ್ಬೇಕಾಗಿದೆ. ಇವಾಗ 5 ಎಸೆತ 11 ಓಟ. 5ಕ್ಕೆ 11 ಈ ನಡುವೆ ಬಹಳಷ್ಟು ಒಂದು ಜಾಣ್ಮತನ ಆಟವನ್ನು ಆಡಿದ್ರು. ಹರ್ಷ ಉತ್ತಮ ರೀತಿ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 4ಕ್ಕೆ 10 2 ಬೌಂಡರಿ. ಆ ಬಳಿಕ 2 ಓಟವನ್ನು ದಾಖಲಿಸಿಕೊಳ್ಬೇಕಾಗುತ್ತೆ.
4ಕ್ಕೆ 10 ಬೌಲರ್ ತಪ್ಪು ಮಾಡಲಿಲ್ಲ ಅಂದ್ರೆ ಪಂದ್ಯಾಟ ಗಮ್ಮತ್ತಿದೆ. ಫೈನಲ್ ಪಂದ್ಯಾಟ ನೋಡ್ತಾ ಇರುವಂತ ಸಮಸ್ತ ಚಿಕ್ಕಸಂದ್ರದ ವೀಕ್ಷಕರೇ, ಸ್ವಾಗತ ನಿಮಗೆ. ಫೈನಲ್ ಪಂದ್ಯಾಟ ಹೇಗಿದೆ? ಫೈನಲ್ ಕಾಳಗ ನಡೀತಾ ಇದೆ. 4ಕ್ಕೆ 10 ಮೂರ್ತಿ ಎಸಗಾರಿಕೆ ಭಾಗದಲ್ಲಿ ನೋಡುವ ಸ್ಕೋರ್ ಲಾಗ್ ಮೇಲ್ಭಾಗದಲ್ಲಿ ನಾವು ಹೇಳಿದ ಹಾಗೆ ರವಿ ದಾಳಿನ ಮುಖಾಂತರವಾಗಿ ಬೌಂಡ್ರಿ. ಪಂದ್ಯಾಟ ಅದ್ಭುತ, ಆಕರ್ಷಕ, ಅಮೋಘ. ರವಿ ಇಲ್ಲಿ ರಣಧೀರ ಬ್ಯಾಟರು. ಎಂತಹ ವೀರಾದ್ರಿ ವೀರ. ಈ ಕ್ಷಣದಲ್ಲಿ ಬೇಕಾಗಿತ್ತು ಬೌಂಡ್ರಿ, ಅದೇ ಮಾಡಿದ್ದು. ಇವಾಗ ಬೇಕಾಗಿದೆ ಇನ್ನು 3 ಬಾಲ್ಗಳ ಮುಂದೆ. ನಾವು ಹೇಳಿದ ಹಾಗೆ ಲೀಗ್ ಪಂದ್ಯಾಟದಲ್ಲೂ ಕೂಡ ಇದೇ ರೀತಿ ಒಂದು ಆಟವನ್ನು ಆಡಿ ಪಂದ್ಯಾಟವನ್ನು ಜಯಿಸಿಕೊಟ್ಟಿದ್ರು ಕೂಡ ರವಿ ಇವಾಗ ಅದೇ ರೀತಿ ಒಂದು ಆಟವನ್ನು ಆಡ್ತಾ ಇದ್ದಾರೆ. 3ಕ್ಕೆ 6 ಫೈನಲ್ ಪಂದ್ಯನ ಗೆಲ್ಲೋರಾದ್ರು ಯಾರು? 3ಕ್ಕೆ 6 ಪಂದ್ಯ ಗೆಲ್ಲುವರು ಯಾರು? ಅಂಡ್ ಲೈಟ್ಸ್ ಜಗಣ್ಣ ಕೂಲ್ ಆಗಿದ್ದಾರೆ. ಎಲ್ರಿಗೂ ಬೆಳಕು ಕೊಟ್ಟು ಕತ್ತಲ್ಲಿ ನಿಂತಿದೆ ಮರೆಯಲ್ಲಿ. ಲೈಟ್ಸ್ ಜಗಣ್ಣ 3 ಎಸೆತ 6 ಓಟದ ಅವಶ್ಯಕತೆ. 4ರ ವೀರ ರವಿ ಆದ್ರೆ ವಿಕೆಟ್ ಟೇಕಿಂಗ್ ಬೌಲರ್ ವಿಕೆಟ್ ವೀರ ಇಲ್ಲಿ ಮೂರ್ತಿ. ರಣಧೀರ ಕಂಠೀರವ ಬ್ಯಾಟರು, ರಣಧೀರ ಬೌಲರು. ಸಂಘರ್ಷ ಜಾರಿಯಲ್ಲಿದೆ. 3 ಎಸೆತ 6 ಓಟ. ಅನ್ನಿ ಬ್ಯಾಟ್ಸ್ಮನ್ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಮೂರ್ತಿ. ಕಳೆದ ಚೆಂಡಲ್ಲಿ ಬೌಂಡ್ರಿಗೆ ಅವರಿಗೆ ಅವಕಾಶಗಳು ಮಾಡಿಕೊಟ್ರು. ಈ ಬಳಿಕ ಬಹಳಷ್ಟು ಒಂದು ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಫೈನಲ್ ಕಾಳಗದಲ್ಲಿ ಇನ್ನೂ ಕೂಡ 6 ಓಟಗಳು ಬರಬೇಕಾಗಿದೆ. ಬಹುಶಃವಾಗಿ ಒಂದು ಬೌಂಡ್ರಿ ದಾಖಲಿಸಿದ್ರೆ, ಆ ಬಳಿಕ ಒಂದು ಓಟವನ್ನು ದಾಖಲಿಸಿದ್ರೆ ಪಂದ್ಯಾಟ ಸಮಬಲ ಕಂಡ್ರೆ ಮತ್ತೆ ಪಂದ್ಯಾಟವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಕೂಡ. ಪಂದ್ಯಾಟ ಇಲ್ಲಿ ಸಮಬಲಗೊಳ್ಳುತ್ತಾ ಟೈ ಆಗುತ್ತಾ. ಟೈ ಆಗಬೇಕು ಅಂದ್ರೆ ಜೋರಾದ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಬೇಕಾ? ಟೈ ಸೂಪರ್ ಓವರ್ ನಿಮಗೆ. 2 ಎಸೆತ 6 ಓಟ ಬೇಕಾಗಿದೆ ಇವಾಗ. 2ಕ್ಕೆ 6 ಈ ಬಾಲಲ್ಲಿ ಇದೆ ಮ್ಯಾಚ್. ಬೌಂಡ್ರಿ ದಾಖಲಿಸಿದ್ರೆ ಮ್ಯಾಚ್ ಇದೆ. ಈ ಹಂತದಲ್ಲಿ ಒಂದೋಟದ ಸೇರ್ಪಡೆ. ಇವಾಗ 1ಕ್ಕೆ 5 ಒಂದು ಬೌಂಡ್ರಿ ಬಂದ್ರೆ ಮ್ಯಾಚ್ ಟೈ ಆಗುತ್ತೆ. ಒಂದು ಬೌಂಡ್ರಿ ಬಂದ್ರೆ ಮ್ಯಾಚ್ ಟೈ ಆಗುತ್ತೆ. ಮತ್ತೆ ಸೂಪರ್ ಓವರ್ ನೋಡಬಹುದು ಫೈನಲ್ ಪಂದ್ಯದಲ್ಲಿ. ಬೌಂಡ್ರಿ ಬೇಕೇ ಬೇಕು ಇವಾಗ ಡಿ ಕ್ಯೂಬ್ಗೆ. ಬೌಲರ ಬ್ಯಾಟರ ಬೌಂಡ್ರಿನ ಡಾಟ್ ಬಾಲ ಡಿ ಕ್ಯೂಬ ಸೂಪರ್ ಸ್ಟಾರ್ ಪವರ್ ಚಾರ್ಜ. ಏನಾಗುತ್ತೆ ಈ ಪಂದ್ಯ? ಪವರ್ ಚಾರ್ಜ ಡಿ ಕ್ಯೂಬ. ಕೇಳಿಸ್ತಾ ಇಲ್ಲ ಧ್ವನಿ ಚಿಕ್ಕಸಂದ್ರ. ಪವರ್ ಸ್ಟಾರ್ ನೋಡ. 1 ಬಾಲ್ 5 ರನ್. ಬೌಂಡ್ರಿ ಬಂದ್ರೆ ಸೂಪರ್ ಓವರ್ ಆಡ್ಲೇಬೇಕಾಗುತ್ತೆ. ಮ್ಯಾಚ್ ಟೈ ಆಗುತ್ತೆ. ಇವಾಗ ರಣಧೀರ ಬ್ಯಾಟರು, ರಣಕಲಿ ಬೌಲರು ಡಾಟ್ ಬಾಲ್ ಮಾಡ್ತಾರ. ಇಲ್ಲಿ ಬೌಂಡ್ರಿ ಬಿಟ್ ಕೊಡ್ತಾರ, ಹೊಡಿತಾರ ಬೌಂಡ್ರಿನ. ಏನಾಗುತ್ತೆ ಇದು? 1ಕ್ಕೆ 5 ಬೌಂಡರಿ ದಾಖಲಿಸಿದ್ರ ಸೂಪರ್ ಓವರ್. ನಡುವೆ ಪಂದ್ಯಾಟವನ್ನ ಪವರ್ ಸ್ಟಾರ್ ತಂಡ ಜಯಿಸ್ತಾ ಇದೆ. ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬದ 3ನೇ ವರ್ಷದ ಮೊದಲ ಟ್ರೋಫಿಯನ್ನ ಪವರ್ ಸ್ಟಾರ್ ತಂಡ ಜಯಿಸ್ತಾ ಇದೆ. ಬಹಳಷ್ಟು ಒಂದು ಹೋರಾಟ ಮಾಡಿದ್ರು, ಕೊನೆ ಹಂತದಲ್ಲಿ ಸೋಲನ್ನೊಪ್ತಾ ಇದ್ದಾರೆ. ಒಬ್ಬಟ್ಟು ಕುಣಿಗಲ್ ಮಂಜು ಸರ್. ಎಂತಹ ರೋಮಾಂಚನಕಾರಿ ಮ್ಯಾಚ್. 1 ಎಸೆತ 5 ಓಟಗಳ ಅವಶ್ಯಕತೆ ಇತ್ತು. ಅಂಡ್ ಎಲ್ಲ ವೀಕ್ಷಣೆ ಮಾಡಿದಂತ ವೀಕ್ಷಕರೇ ಬಹಳಷ್ಟು ಸಮಯ ತಗೊಳ್ಳಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅಂಡ್ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಂತ ಈ ಒಂದು ನಮ್ಮ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಮುಕ್ತಾಯಗೊಂಡಿರುವಂತದ್ದು. ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದಂತಹ ತಂಡ ಪವರ್ ಸ್ಟಾರ್ಸ್. ಅಂಡ್ ಪವರ್ ಸ್ಟಾರ್ಸ್ ಅಭಿನಂದನೆಗಳು. ಡಿ ಕ್ಯೂಬ್ ಎಂತಹ ವೀರೋಚಿತ ಸೋಲನ್ನ ಕಂಡುಕೊಂಡಿದ್ದು, ಕೊನೆ ಹಂತದಲ್ಲಿ ಸೋಲನ್ನ ಕಂಡುಕೊಂಡಿದ್ದು. ಅಭಿನಂದನೆಗಳು 2 ತಂಡಕ್ಕೆ. ಒಟ್ಟಾರೆಯಾಗಿ ಒಂದು ಅದ್ಭುತವಾದಂತಹ ಮ್ಯಾಚ್ ಅನ್ನ ನಾವು ನೋಡ್ಕೊಂಡ್ ಬಂದ್ವಿ. ಅಂಡ್ ಇವಾಗ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ನಮ್ಮ ಮೇನ್ ಸ್ಟೇಜ್ ಕಡೆಗೆ ಮುಖವನ್ನ ಮಾಡಬೇಕಾಗುತ್ತೆ. ಇವಾಗ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಜಾಯಿನ್ ಆಗ್ತೀವಿ ಸಮಾರೋಪ ಸಮಾರಂಭದಲ್ಲಿ.
AGP